Travel Mart presents Dr. Raj Cup Season 8 live from Ashoka Rising Star Stadium, Bengaluru. Inauguration ene ಮುಗಿಸಿಕೊಂಡು ಫಸ್ಟ್ ಮ್ಯಾಚ್ ಕೂಡ ನೆನೆ ಕಂಪ್ಲೀಟ್ ಆಗಿತ್ತು. ಲಿಯೋಸ್ ಲೈಫ್ ಸೇವಿಯರ್ಸ್ ಮತ್ತು ಸಮೃದ್ಧಿ ಫೈಟರ್ಸ್ ನೆನೆ ಫಸ್ಟ್ ಮ್ಯಾಚ್ ಆಡಿದ್ರು. ಸದ್ಯ ಫಸ್ಟ್ ಮ್ಯಾಚಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಲಿಯೋಸ್ ಲೈಫ್ ಸೇವಿಯರ್ಸ್ 10 ಓವರ್ಗಳಲ್ಲಿ 120 ರನ್ಗಳನ್ನು ಕಲೆ ಹಾಕಿ 121 ಒಂದು ಟಾರ್ಗೆಟನ್ನು ನೀಡಿದರು. 121 ಟಾರ್ಗೆಟನ್ನು ಚೇಸ್ ಮಾಡ ಹೊರಟಂಥ ಸಮೃದ್ಧಿ ಫೈಟರ್ಸ್ 19 ರನ್ಸಿಂದ ಫಸ್ಟ್ ಮ್ಯಾಚನ್ನು ಲಾಸ್ ಆಗ್ತಾರೆ. 10 overs match, T10 match. Telecom Sky Strikers won the toss up to bowl first. Dr. Narasimhamurthy ravara ಮಾಲೀಕತ್ವದ ತಂಡ ಹಾಗೂ ಅರುಣ್ ರಾಮ್ ರವರ ಕ್ಯಾಪ್ಟನ್ಸಿ ಕಪ್ತಾನರಾಗಿ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ದಿ ಲೆಜೆಂಡ್ಸ್ ಪ್ರದೀಪ್ ಗೌಡ್ರ ಒಂದು ಕನಸಿನ ತಂಡ, ಅವರ ಮಾಲೀಕತ್ವದ ತಂಡ, ಕ್ಯಾಪ್ಟನ್ ಆಗಿ ತರುಣ್ ಸುಧೀರ್ ಅವರು ದಿ ಲೆಜೆಂಡ್ಸ್ ಟೀಮನ್ನು ಮುನ್ನಡೆಸ್ತಾ ಇದ್ದಾರೆ. ಮ್ಯಾಚ್ ಆನ್ ಆಗ್ತಾ ಇದೆ. ಫಸ್ಟ್ ಮ್ಯಾಚ್ ಆಫ್ ಡೇ 2. ಡಾಕ್ಟರ್ ರಾಜ್ ಕಪ್ ಸೀಸನ್ 8 Travel Mart proudly presents ಓಪನರ್ಸ್ ಇನ್ ಆಗ್ತಾ ಇದ್ದಾರೆ. ದ ಲೆಜೆಂಡ್ಸ್ ಟೀಮ್ ಓಪನರ್ಸ್ ಗ್ರ್ಯಾಂಡ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮ್ಯಾಚ್ ಆನ್ ಆಗುತ್ತೆ. ಒಂದು ಒಳ್ಳೆ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ವರ್ಸಸ್ ದಿ ಲೆಜೆಂಡ್ಸ್. ಸಚಿನ್ ಅಂಡ್ ಶರತ್ ಓಪನರ್ಸ್ ಆಗಿ ಗ್ರ್ಯಾಂಡ್ ಎಂಟ್ರಿಯನ್ನು ಪಡ್ಕೊಂಡಿದ್ದಾರೆ. ಡ್ಯಾಶಿಂಗ್ ಓಪನರ್ಸ್ ಫ್ರಮ್ ದಿ ಲೆಜೆಂಡ್ಸ್. ಟಾಸ್ ಸೋತ್ರು ಕೂಡ ಇವಾಗ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಅದೆಷ್ಟು ಟಾರ್ಗೆಟ್ ಅನ್ನು ಸೆಟ್ ಮಾಡ್ತಾರೆ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಟೀಮ್ಗೆ ಅಂತ ನೋಡಬೇಕಾಗುತ್ತೆ ಇಲ್ಲಿ. ಸಂತೋಷ್ for first over, trump card bowler of Telecom Sky Strikers. First ball, Santosh to Sachin. Day to match number 1. 3 overs of power play. 3 ಓವರ್ಗಳ ಪವರ್ ಪ್ಲೇ. ಫಸ್ಟ್ ಬಾಲ್ ಸ್ವೀಪ್ ಮಾಡಕ್ಕೆ ನೋಡ್ತಾರೆ ಇಲ್ಲಿ ಸಚಿನ್ ಮಹಾದೇವ್ ಅವರು. ಒಳ್ಳೆ ಸ್ಟಾರ್ಟ್ ಇದು ಸಂತೋಷ್ ಕಡೆಯಿಂದ. ಕಂಪ್ಲೀಟ್ ಆಗಿ ಬೀಟ್ ಆಗ್ತಾರೆ. ಫಸ್ಟ್ ಬಾಲ್ ಡಾಟ್ ಇಂದ ಸ್ಟಾರ್ಟ್ ಮಾಡ್ತಾರೆ ಸಂತೋಷ್. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಮತ್ತು ದಿ ಲೆಜೆಂಡ್ಸ್ ನಡುವೆ ಡೇ 2 ಮ್ಯಾಚ್ ನಂಬರ್ 1 ನೋಡ್ತಾ ಇದ್ದೀರಾ. ಟಾಸ್ ಗೆದ್ದಂತ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಮೊದಲಿಗೆ ಬೌಲ್ ಮಾಡ್ತೀವಿ ಅನ್ನೋ ಒಂದು ಡಿಸಿಷನ್ ತಗೊಂಡು ಬೌಲ್ ಮಾಡ್ತಿದ್ದಾರೆ. ಸೆಕೆಂಡ್ ಬಾಲ್ ಆಫ್ ಫಸ್ಟ್ ಓವರ್. ಶಾರ್ಟ್ ಇದೆ, ಬೌನ್ಸ್ ಇಲ್ಲ. ಸದ್ಯ ನಿನ್ನೆ ಪಿಚ್ ಹೋಲಿಸ್ಕೊಂಡ್ರೆ ಸ್ವಲ್ಪ ಬೌನ್ಸ್ ಇತ್ತು ಟ್ರ್ಯಾಕಲ್ಲಿ. ಸ್ವಲ್ಪ ಓವರ್ಕಾಸ್ಟ್ ಕಂಡೀಷನ್, ನೈಟ್ ಸ್ವಲ್ಪ ಇಬ್ಬನಿ ಇರೋದ್ರಿಂದ ಸ್ವಲ್ಪ ಇವಾಗ ಪಿಚ್ ಡ್ರೈ ಆಗಬೇಕಾಗುತ್ತೆ. ಡ್ರೈ ಇದೆ, ಏನೋ ಅಷ್ಟೊಂದು ಗ್ರಾಸ್ ಇಲ್ಲ. ಬ್ಯಾಟರ್ಸ್ಗೆ ಒಂದು ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಇದು. ಡ್ರೈ ಪಿಚ್, ಬ್ಯಾಟಿಂಗ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಬೌಲರ್ಗಳಿಗೆ ಸ್ವಲ್ಪ ಅನುಕೂಲ ಕಮ್ಮಿ ಇರುತ್ತೆ. ಬಟ್ ಒಂದು ಒಳ್ಳೆ
ಲೈನ್ ಅಂಡ್ ಲೆಂತ್ ಇಂದ ಬೌಲ್ ಮಾಡಿದ್ರೆ ಖಂಡಿತವಾಗ್ಲೂ ಬೌಲರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸ್ವಿಂಗ್ ಸಿಗ್ತಾ ಇದೆ. ಫಸ್ಟ್ ಓವರ್ ಅಲ್ಲೇ ಮೂವ್ಮೆಂಟ್ ಇದೆ ಬಾಲ್ ಅಲ್ಲಿ. ಫಸ್ಟ್ 3 ಬಾಲ್ ಡಾಟ್ ಆಗುತ್ತೆ ಇಲ್ಲಿ. ಇನ್ನು ಕೂಡ ಅಕೌಂಟ್ ಓಪನ್ ಆಗ್ತಾ ಇಲ್ಲ. ದಿ ಲೆಜೆಂಡ್ಸ್ ಪವರ್ ಪ್ಲೇ ಫಸ್ಟ್ 3 ಬಾಲ್ ಕಂಪ್ಲೀಟ್ ಆಗಿದೆ. ಇನ್ನು ಕೂಡ ಯಾವುದೇ ರೀತಿಯಾದಂಥ ಸ್ಕೋರ್ ಬೋರ್ಡ್ ಅಲ್ಲಿ ಹಾಕೊಳ್ತಾ ಇಲ್ಲ ಇಲ್ಲಿ ದಿ ಲೆಜೆಂಡ್ಸ್. ಅಗೈನ್ ಸಂತೋಷ್. ಡ್ಯಾನ್ಸಿಂಗ್ ಶೂಸ್ ಆನ್ ಆಗುತ್ತೆ. ವೈಡ್ ಅನ್ನೋಂಥ ಕಾಲ್ ಇದೆ. ಬರುತ್ತೆ ಎಕ್ಸ್ಟ್ರಾ ಸೈಡ್ ಬೌಂಡ್ರಿ ಬರುತ್ತೆ. ವೈಡ್ ಪ್ಲಸ್ ಬೌಂಡ್ರಿ ಇಂದ ಇನ್ನಿಂಗ್ಸ್ ಆರಂಭಗೊಳ್ತಾ ಇಲ್ಲಿ ದಿ ಲೆಜೆಂಡ್ಸ್. ಸ್ಕೋರ್ ಬೋರ್ಡ್ ಅಲ್ಲಿ ಎಕ್ಸ್ಟ್ರಾಸ್ ಇಂದ ಸ್ಕೋರ್ ಬೋರ್ಡ್ ಸ್ಟಾರ್ಟ್ ಆಗುತ್ತೆ. 5 ವಿತೌಟ್ ಲಾಸ್. ಫಸ್ಟ್ 3 ಬಾಲ್ ಒಳ್ಳೆ ಲೈನ್ ಅಂಡ್ ಲೆಂತ್ ಅನ್ನ ಹೊಂದಂತ ಬೌಲರ್ ಸಂತೋಷ್. 4th ಬಾಲ್ ಅಲ್ಲಿ ಒಂದು ಕೆಟ್ಟ ಡೆಲಿವರಿ, ಪೂರ್ ಡೆಲಿವರಿ ಅಂತಾನೆ ಹೇಳ್ಬೋದು. ವೈಡ್ ಪ್ಲಸ್ ಬೌಂಡ್ರಿ 5 ರನ್ಸ್ ಎಕ್ಸ್ಟ್ರಾಸ್ ರೀತಿಯಲ್ಲಿ ಆಡ್ ಆಗುತ್ತೆ ಇಲ್ಲಿ. ಸ್ಟೆಪ್ ಔಟ್ ಮಾಡ್ತಾರೆ ಆನ್ ಸೈಡ್ ಅಲ್ಲಿ. ಶಾರ್ಟ್ ಮಿಡ್ ವಿಕೆಟ್. ಫೀಲ್ಡರ್ ಕಟ್ ಮಾಡಕ್ ನೋಡ್ತಾರೆ ಬಟ್ ಈಸಿಯಾಗಿ 2 ರನ್ ಕಂಪ್ಲೀಟ್ ಮಾಡ್ತಾರೆ. ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ದಿ ಲೆಜೆಂಡ್ಸ್ versus Telecom Sky Strikers. Dr. Raj Cup Season 8. Travel Mart proudly presents Dr. Raj Cup Day 2 match number 1. Again Santosh to Sachin. ಸ್ಟೆಪ್ ಔಟ್ ಮಾಡ್ತಾರೆ. ಕವರ್ಸ್ ಅಲ್ಲಿ ಹೊಡೆಯುವಂಥ ಒಂದು ಪ್ರಯತ್ನ. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಕಟ್ ಮಾಡ್ತಾರೆ. 1 ರನ್ ಕಂಪ್ಲೀಟ್ ಮಾಡ್ಕೋತಾರೆ ಈಸಿಯಾಗಿ. ಒಂದು ಒಳ್ಳೆ ಫೀಲ್ಡ್ ಸೆಟ್ ಮಾಡಿದ್ದಾರೆ ಫಸ್ಟ್ ಓವರಲ್ಲಿ ಸಂತೋಷ್ ಅವರು. ಬ್ಯಾಕ್ವರ್ಡ್ ಪಾಯಿಂಟ್ ಇದೆ. ಶಾರ್ಟ್ ಥರ್ಡ್ ಮ್ಯಾನ್ ಪಾಯಿಂಟ್ ಕವರ್ಸ್. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್. ಮಿಡ್ ಆನ್. ಶಾರ್ಟ್ ಲೆಗ್ ಪ್ರೊಟೆಕ್ಷನ್ ಇದೆ. Long off but Whitish long on. Beautiful defensive shot. Sharath first ball ಅಲ್ಲಿ on the mark. First over complete ಆಗುತ್ತೆ. The Legends ಮೊದಲ ಓವರ್ ನಂತರ 9 without loss. ಒಳ್ಳೆ ಆರಂಭವನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ದ ಲೆಜೆಂಡ್ಸ್. ಫಸ್ಟ್ ಓವರಲ್ಲಿ ಆ ಒಂದು ಎಕ್ಸ್ಟ್ರಾಸ್ ರನ್ಸೇ ಒಂದಷ್ಟು ಸ್ಟ್ರಗಲ್ ಮಾಡ್ತಾರೆ ಇಲ್ಲಿ ಸಂತೋಷ್ ಅವರು. ಅದಾದ ಬಳಿಕ ಜಸ್ಟ್ ಬ್ಯಾಟಿಂದ ಬಂದ ನಂತರ ರನ್ಸ್ ನಾವು ನೋಡಿದ್ರೆ ಸಚಿನ್ ಅವರು ಆನ್ ಸೈಡಲ್ಲಿ ಒಂದು 2 ರನ್ ಕಲೆಕ್ಟ್ ಮಾಡ್ಕೋತಾರೆ. ಅದಾದ ಬಳಿಕ ಬ್ಯಾಕ್ ಟು ಬ್ಯಾಕ್ ಸಿಂಗಲ್ ಈ ರೀತಿಯಾಗಿ 4 ರನ್ ಬ್ಯಾಟಿಂದ ಬಂದರೆ ಎಕ್ಸ್ಟ್ರಾಸಲ್ಲಿ 5 ರನ್ನ ಮೊದಲ ಓವರಲ್ಲಿ 5 ಎಕ್ಸ್ಟ್ರಾಸ್ ಆ್ಯಡ್ ಆಗಿದೆ. ಮೊದಲ ಓವರ್ ನಂತರ 9 ವಿತೌಟ್ ಲಾಸ್ ದಿ ಲೆಜೆಂಡ್ಸ್. ಅರುಣ್ ಫಾರ್ ಸೆಕೆಂಡ್ ಓವರ್. ಪವರ್ ಪ್ಲೇ 2ನೇ ಓವರಿಗಾಗಿ ಮತ್ತೆ ಅರುಣ್ ಪರಿಚಯಿಸ್ತಾ ಇದ್ದಾರೆ ಇಲ್ಲಿ ಕ್ಯಾಪ್ಟನ್ ಅರುಣ್ ರಾಮ್. Captain leading from the front. Arun down the leg side. ಮತ್ತೆ ಎಕ್ಸ್ಟ್ರಾಸ್ ರನ್ ಆಡ್ ಆಗುತ್ತೆ. ವೈಡ್ +1. 2 runs added in the team's total. ಫಸ್ಟ್ ಅಲ್ಲಿ ಬಹಳಷ್ಟು ಎಕ್ಸ್ಟ್ರಾಸ್ ಬರ್ತಾ ಇದೆ. 7 ರನ್ ಎಕ್ಸ್ಟ್ರಾ ಇಂದ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ದಿ ಲೆಜೆಂಡ್ಸ್. ಹೈ ಸ್ಕೋರಿಂಗ್ ಗ್ರೌಂಡ್ ಅಶೋಕ ರೈಸಿಂಗ್ ಸ್ಟಾರ್ ಗ್ರೌಂಡ್. ಲೈವ್ ಫ್ರಮ್ ಅಶೋಕ ರೈಸಿಂಗ್ ಸ್ಟಾರ್ ಗ್ರೌಂಡ್. ತುಂಬ ಆಚೆ ಇತ್ತು. ಆಫ್ ಸ್ಟಂಪ್ ಆಚೆ ಇಡುವಂಥ ಪ್ರಯತ್ನ ಅರುಣ್ ಅವರ ಕಡೆಯಿಂದ. ಪಾಯಿಂಟ್ ಅಲ್ಲಿ ಪ್ರೊಟೆಕ್ಷನ್ ಇದೆ. ಪಾಯಿಂಟ್ ಫೀಲ್ಡರ್ ಕಟ್ ಮಾಡ್ತಾರೆ. 1 ರನ್ ಈಸಿಯಾಗಿ ಕಲೆಕ್ಟ್ ಮಾಡ್ಕೋತಾರೆ ಇಲ್ಲಿ ಸಚಿನ್. ಒಳ್ಳೆ
ಸ್ಟಾರ್ಟ್ ಇಲ್ಲಿ ದಿ ಲೆಜೆಂಡ್ಸ್ ಕಡೆಯಿಂದ. ಮತ್ತೆ ಅರುಣ್ ಒಳ್ಳೆ ಶಾಟ್ ಇದೆ, ಗ್ಯಾಪ್ ಅಲ್ಲಿ ಇದೆ, ತಡೆಯಕ್ಕಾಗಲ್ಲ. ಪವರ್ಫುಲ್ ಶಾಟ್ ಇದು, ಕ್ರಾಕಿಂಗ್ ಶಾಟ್. ಶರತ್ ರವರ ಕಡೆಯಿಂದ ಫಾಸ್ಟ್ ಬೌಂಡ್ರಿ ಬರುತ್ತೆ ಬ್ಯಾಟಿಂದ. ಸಖತ್ತಾಗಿರೋದು ಶಾಟ್ ಇದು. ಪವರ್ ಪ್ಲೇ ಯೂಸ್ ಮಾಡ್ಕೊತಾ ಇದ್ದಾರೆ, ಇಲ್ಲಿ ಕ್ಯಾಪಿಟಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಡೀಪ್ ಕವರ್ಸ್ ಅಲ್ಲಿ ಪ್ರೊಟೆಕ್ಷನ್ ಇರಲಿಲ್ಲ, ಒಂದು ಒಳ್ಳೆ ಬೌಂಡ್ರಿ. ಶರತ್ ಫಾಸ್ಟ್ ಬೌಂಡ್ರಿಯನ್ನು ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಮತ್ತೆ ವೈಡ್ ಅಂತ ಕಾಲ್ ಬರ್ತಾ ಇದೆ, ಮತ್ತೊಂದು ಎಕ್ಸ್ಟ್ರಾ ಆಡ್ ಆಗುತ್ತೆ ಇಲ್ಲಿ. ಔಟ್ ಸೈಡ್ ಆಫ್ ಸಿಕ್ಕಲ್ಲಿ ಇಡುವಂತ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇರುವಂತ ಅರುಣ್. ಮತ್ತೆ ಕವರ್ಸ್ ಮೇಲೆ ಹೊಡೆಯುವಂತ ಪ್ರಯತ್ನ ಇದು, ಮತ್ತೆ ಕಂಪ್ಲೀಟ್ ಆಗಿ ಡಾಟ್ ಆಗುತ್ತೆ ಇಲ್ಲಿ, ರನ್ಸ್ ಬರಲ್ಲ. ಒಂದು ವೈಡ್ ಅನ್ನ ಮೇಕಪ್ ಮಾಡ್ತಾ ಇದ್ದಾರೆ ಅರುಣ್. ಒಂದು ಒಳ್ಳೆ ಬೌಂಡ್ರಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಅದಾದ ಬಳಿಕ ಕಮ್ ಬ್ಯಾಕ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅರುಣ್. ಡ್ಯಾನ್ಸಿಂಗ್ ಶೂಸ್ ಆನ್ ಆಗಿದೆ, ಸ್ಟೆಪ್ ಔಟ್ ಮಾಡಿದ್ದಾರೆ. ರಿಸ್ಕಿ ಸಿಂಗಲ್, ಎಸ್ ಕಲೆಕ್ಟ್ ಮಾಡ್ಕೋತಾರೆ. ಬ್ಯಾಕಪ್ ಇರಲಿಲ್ಲ, ಬಹುಶಃ ಬ್ಯಾಕಪ್ ಇದ್ದಿದ್ರೆ ಡೈರೆಕ್ಟ್ ಹಿಟ್ ಆಗಿದ್ರೆ ಚಾನ್ಸಸ್ ಇತ್ತು. ಫಸ್ಟ್ ಬ್ರೇಕ್ ಥ್ರೂ ಹುಡುಕಾಟದಲ್ಲಿದ್ದಾರೆ ಇಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. Last 2 ball remaining in second over 18 without loss. Legends. ಆಲ್ ಸೈಡ್ ಆಡುವಂತ ಪ್ರಯತ್ನ ಇದು, ಕ್ಲಿಯರ್ ಆಗುತ್ತೆ. ಇನ್ಫೀಲ್ಡ್ ಕ್ಲಿಯರ್ ಆಗುತ್ತೆ, ಔಟ್ಫೀಲ್ಡ್ ಕ್ಲಿಯರ್ ಆಗುತ್ತೆ. ಬರುತ್ತೆ ಮೊದಲ ಮ್ಯಾಕ್ಸಿಮಮ್ ಸಚಿನ್ ಮಹಾದೇವ ಕಡೆಯಿಂದ. ಸಖತ್ತಾಗಿರೋ ಕ್ರ್ಯಾಕಿಂಗ್ ಶಾಟ್ ಇದು, ಲಾಫ್ಟೆಡ್ ಶಾಟ್ ಆಲ್ ಸೈಡ್ ಅಲ್ಲಿ. ಫಸ್ಟ್ ಮ್ಯಾಕ್ಸಿಮಮ್ ಫ್ರಮ್ ಲೆಜೆಂಡ್ಸ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ ಅರುಣ್. ಸಖತ್ತಾಗಿರೋ ಶಾಟ್ ಸಚಿನ್ ಮಹಾದೇವ್ ಕಡೆಯಿಂದ. Second over, lost 1 ball remaining in power play. 24 without loss, Legends. ಮತ್ತೆ ಸಪೋರ್ಟ್ ಮಾಡ್ತಾರೆ, ಗ್ಯಾಪ್ ಅಲ್ಲಿ ಇದೆ, ತಡೆಯಕ್ಕಾಗಲ್ಲ. ಕ್ರಾಕಿಂಗ್ ಶಾಟ್ ಇದು, ಸೂಪರ್ ಬ್ಯಾಟಿಂಗ್ ಫ್ರಮ್ ಲೆಜೆಂಡ್ಸ್. ಪವರ್ ಪ್ಲೇ ಯೂಟಿಲೈಸ್ ಮಾಡ್ತಾ ಇದ್ದಾರೆ ಸಚಿನ್ ಮತ್ತು ಶರತ್ ಕೃಷ್ಣ. 2 ಓವರ್ ಪವರ್ ಪ್ಲೇ ಕಂಪ್ಲೀಟ್ ಆಗುತ್ತೆ. ಎಂಡ್ ಆಫ್ ಓವರ್ ನಂಬರ್ 2, 28 ವಿತೌಟ್ ಲಾಸ್, ಲೆಜೆಂಡ್ಸ್. ಒಳ್ಳೆ ಸ್ಟಾರ್ಟ್ ಸಿಗ್ತಾ ಇದೆ. ಟಾಸ್ ಸೋತ್ರು ಪರವಾಗಿಲ್ಲ, ನಮ್ಮ ಕಡೆ ಒಂದು ಒಳ್ಳೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಲೆಜೆಂಡ್ಸ್. ಒಂದು ಒಳ್ಳೆ ಪ್ಲೇಯಿಂಗ್ 11 ಇರುವಂತಹ ಟೀಮ್ ಇದು. ಸಚಿನ್ ಮಹಾದೇವ್, ಶರತ್ ಕೃಷ್ಣ, ಗಿರೀಶ್, ಚೇತನ್ ಬೂಮ್ರಾ, ಮನೋಜ್ ಶರ್ಮಾ, ಯೋಗೇಶ್ ಎಮ್ಎಚ್, ತರುಣ್ ಕಿಶೋರ್, ಸುಧೀರ್, ಸುನಿಲ್, ತರಂಗ ವಿಶ್ವ, ರಘುವರ್ಮ, ಕಿಶೋರ್ ಚಿಕ್ಕಯ್ಯ. ಈ ರೀತಿಯಾದಂತಹ ಒಂದು ಪ್ಲೇಯಿಂಗ್ 11 ಅನ್ನ ಕಡೆಕಿಳಿಸ್ತಾ ಇರುವಂತ ಲೆಜೆಂಡ್ಸ್. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಅರುಣ್, ಚರಣ್ ರಾಜ್, ಫೈಜಾನ್, ಪ್ರಶಾಂತ್, ರಾಮ್, ರೋಹಿತ್, ಸಂತೋಷ್, ಶ್ರೀಧರ್, ಸುಚಿತ್, ಸುನಿಲ್ ಬಲ್ದಾರ್. ಈ ರೀತಿಯಾಗಿ ಒಂದು ಒಳ್ಳೆ ಸ್ಕ್ವಾಡ್ ಇರುವಂತಹ ಟೀಮ್ ಫಸ್ಟ್ ಮ್ಯಾಚ್ ಆಡ್ತಾ ಇದೆ ಡಾಕ್ಟರ್ ರಾಜ್ ಕಪ್ ಸೀಸನ್ 8ರಲ್ಲಿ. ಥರ್ಡ್ ಓವರ್, ಎರಡು ಓವರ್ ಕಂಪ್ಲೀಟ್ ಆಗಿದೆ. ಇವಾಗ ಫಸ್ಟ್ 2 ಓವರ್ ಪೇಸರ್ಸ್ ಬೌಲಿಂಗ್ ಹಾಕಿದ್ರು. ಇವಾಗ ಸ್ಪಿನ್ನರ್ ಫಸ್ಟ್ ಓವರ್ ರಾಮ್ ಅವ್ರು ಬರ್ತಾ ಇದ್ದಾರೆ.
ಫಸ್ಟ್ ಬಾಲ್ ಔಟ್ ರೇಂಜ್ ಆಗಿದೆ. ಇದು ಡೀಪ್ ಥರ್ಡ್ ಕಡೆ ಹೋಗುತ್ತೆ. ಮತ್ತೊಂದು ಬೌಂಡ್ರಿ. ಶರತ್ ಕೃಷ್ಣ ಪಾರ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ನಾನು ಇದೀನಪ್ಪ, ನಾನು ಬೌಂಡ್ರೀಸ್ ಹೊಡೆಯುವಂತ ಎಬಿಲಿಟಿ ನನ್ನ ಹತ್ರ ಇದೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಶರತ್ ಕೃಷ್ಣ ಅವರು. ಒಳ್ಳೆ ಡೇಂಜರಸ್ ಪೇರ್ ನೋಡ್ತಾ ಇದೀವಿ ಇಲ್ಲಿ. ಔಟ್ ರೇಂಜ್ ಆಗಿಟ್ಟು ಡೀಪ್ ಥರ್ಡ್ ಕಡೆ ಪವರ್ ಪ್ಲೇ ಇರೋದ್ರಿಂದ ಒಂದು ಪವರ್ ಪ್ಲೇ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಇಲ್ಲಿ 32 ಲೆಜೆಂಡ್ಸ್. ಸ್ವೀಪ್ ಮಾಡ್ತಾರೆ ಇಲ್ಲಿ. ಅಪೀಲ್ ಜೋರಾಗಿದೆ. ಯಾವುದೇ ರೀತಿಯಾದೊಂದು ಡಿಸಿಷನ್ ಬರ್ತಾ ಇಲ್ಲ. ಲೆಗ್ ಬೈಸಿದ ಬಹುಶಃ ಮತ್ತೊಂದು ರನ್ ಅನ್ನು ಕಲೆಕ್ಟ್ ಮಾಡ್ಕೋತಾರೆ. ಪ್ರಯತ್ನ ಚೆನ್ನಾಗಿತ್ತು. ಆಫ್ ಸ್ಪಿನ್ನರಿಗೆ ಯಾವುದು ಸ್ವೀಪ್ ಮಾಡುವಂತ ಒಂದು ಪ್ಲಾನ್ ಅಲ್ಲಿ ಇದ್ರು. ಸ್ವಲ್ಪ ಬೌನ್ಸ್ ಆಗಿದೆ ಅಂತ ಅನಿಸುತ್ತೆ. ಅಂಪೈರ್ ಕಡೆಯಿಂದ ಕ್ಲಿಯರ್ ಕಟ್ ಆಗಿ ನಾಟ್ ಔಟ್ ಎನ್ನುವಂತ ಡಿಸಿಷನ್ ಬರ್ತಾ ಇದೆ. ಮತ್ತೊಂದು ಎಕ್ಸ್ಟ್ರಾ ರನ್ ಬರುತ್ತೆ ಲೆಗ್ ಬೈಸಿಂದ. ಒಳ್ಳೆ ಲೈನ್ ಅನ್ ಲೆಂತ್ ರಾಮ್ ಅವ್ರ ಕಡೆಯಿಂದ ಸ್ವಲ್ಪ ವೇರಿಯೇಷನ್ ಮಾಡ್ತಾರೆ ಇಲ್ಲಿ. ಬ್ಯಾಕಪ್ ಕೈ ಹಿಡಿತಾ ಇಲ್ಲ, ಕಲೆಕ್ಟ್ ಮಾಡ್ಕೋತಾ ಇಲ್ಲ ಇಲ್ಲಿ ರಾಮ್ ಅವರು. ಮತ್ತೆ ಎಕ್ಸ್ಟ್ರಾ ರನ್ 1+1 ಸ್ವಲ್ಪ ಹಿಡಿದ್ರು ಕೂಡ ಕನ್ವರ್ಟ್ ಮಾಡ್ತಾರೆ ಸಿಂಗಲ್ಸ್ ಅನ್ನ ಡಬಲ್ಸ್ ಆಗಿ ಇಲ್ಲಿ. ಇದೆ ಇನ್ನ ಪವರ್ ಪ್ಲೇ ಅಲ್ಲಿ. ಶಫೌಟ್ ಮಾಡ್ತಾರೆ. ಜಸ್ಟ್ 1 ರನ್ ಬರುತ್ತೆ. ಪ್ರತಿಯೊಂದು ಬಾಲಲ್ಲೂ ಕೂಡ ಇಲ್ಲಿ ಸ್ಟ್ರೈಕ್ ರೊಟೇಟ್ ಮಾಡುವಂತ ಒಂದು ಪ್ಲಾನ್ ಮಾಡ್ತಾ ಇರುವಂತಹ ಶರತ್ ಕೃಷ್ಣ ಮತ್ತು ಸಚಿನ್ ಮಹದೇವ್. ಸಪೋರ್ಟ್ ಆಪರ್ಚುನಿಟಿ ಇತ್ತು, ಮಿಸ್ ಮಾಡ್ಕೋತಾರೆ ವಿಕೆಟ್ ಕೀಪರ್. ಬ್ಯಾಟರ್, ವಿಕೆಟ್ ಕೀಪರ್, ಫೀಲ್ಡರ್ ಎಲ್ಲರೂ ಮಿಸ್ ಮಾಡ್ತಾರೆ ಇಲ್ಲಿ. ಬರುತ್ತೆ ಮತ್ತೊಂದು ಬೌಂಡ್ರಿ. ಬಹುಶಃ ಔಟ್ ರೇಂಜ್ ಇಂದ ಈ ಒಂದು ಬೌಂಡ್ರಿ ಸಿಗುತ್ತೆ. ಔಟ್ ಫೀಲ್ಡ್ ಅದು ಸಾಕಾತ್ ಫಾಸ್ಟ್ ಇದೆ, ತಡೆಯಕ್ಕಾಗ್ತಿಲ್ಲ ಇಲ್ಲಿ ಫೀಲ್ಡರ್ಸ್. ಸದ್ಯ ಔಟ್ ರೇಂಜ್ ಆಗಿತ್ತು. ಗಾಟ್ ಬಿಹೈಂಡ್ ಅವಕಾಶಗಳು ತುಂಬಾ 50-50 ಚಾನ್ಸಸ್ ಇತ್ತು. ಜಾಸ್ತಿ ಬೌನ್ಸ್ ಆಗಿತ್ತು ಬಾಲ್. ಪವರ್ ಪ್ಲೇ ಲಾಸ್ಟ್ ಬಾಲ್. ಕೊನೆಯ ಒಂದು ಬಾಲ್ ಇದೆ ಪವರ್ ಪ್ಲೇ ಅಲ್ಲಿ. ಡೊಮ್ಯಾನ್ಸ್ ಲ್ಯಾಂಡ್ ಆಗುತ್ತೆ ಇಲ್ಲಿ. ಸ್ವಲ್ಪ ಹೊತ್ತೇರಲ್ಲಿತ್ತು. ಜಸ್ಟ್ 1 ರನ್ ಕಲೆಕ್ಟ್ ಮಾಡ್ಕೋತಾರೆ. ಪವರ್ ಪ್ಲೇ ಕಂಪ್ಲೀಟ್ ಆಗುತ್ತೆ. ಸಕ್ಸಸ್ಫುಲ್ ಪವರ್ ಪ್ಲೇ ಲೆಜೆಂಡ್ಸ್ ಟೀಮ್ ಇಂದ. 3 ಓವರ್ಗಳ ನಂತರ 41 ಆಫ್ಟರ್ 3 overs ಲೆಜೆಂಡ್ಸ್. ಫಸ್ಟ್ ಓವರ್ ಅಲ್ಲಿ ಸಂತೋಷ್ 9 ರನ್ ಕನ್ಸಿಡ್ ಮಾಡ್ತಾರೆ. ಕ್ಯಾಪ್ಟನ್ ಅರುಣ್ 19 ರನ್ಸ್ ಎಕ್ಸ್ಪೆನ್ಸಿವ್ ಆಗ್ತಾರೆ. ಲಾಸ್ಟ್ ಓವರ್ ರಾಮ್ 12 ರನ್ ಅನ್ನ ಆ ಒಂದು ಓವರ್ ಅಲ್ಲಿ ಕಲೆಕ್ಟ್ ಮಾಡ್ಕೋತಾರೆ ಇಲ್ಲಿ ಲೆಜೆಂಡ್ಸ್. ಓವರ್ ಆಗಿ 3 ಓವರ್ ಪವರ್ ಪ್ಲೇ ಕಂಪ್ಲೀಟ್ ಆಗುತ್ತೆ. 3 ಓವರ್ಗಳ ನಂತರ ಲೆಜೆಂಡ್ಸ್ 41ಕ್ಕೆ ನೋ ಲಾಸ್, 41 ವಿತೌಟ್ ಲಾಸ್ ಲೆಜೆಂಡ್ಸ್. ಪವರ್ ಪ್ಲೇ ಕಂಪ್ಲೀಟ್ ಆಗಿದೆ. ಯಾವ ತರ ಫೀಲ್ಡ್ ಸೆಟ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ ಇವಾಗ. ಟಾಸ್ ಸೋತ್ರು ಕೂಡ ಒಂದು ಒಳ್ಳೆ ರನ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ 13.67, 14 ರನ್ಸ್ ಆಲ್ಮೋಸ್ಟ್ ಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಇಲ್ಲಿ ಲೆಜೆಂಡ್ಸ್ ಟೀಮ್. 3 ಓವರ್ಗಳಲ್ಲಿ 41. ಸದ್ಯ ಎಕ್ಸ್ಟ್ರಾಸೇ ಇಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಕ್ಯಾಪ್ಟನಿಗೆ ಒಂದಷ್ಟು ಒತ್ತಡ ಕೊಡ್ತಾ ಇದೆ. ಇವಾಗ ಒಂದು ಎಕ್ಸ್ಟ್ರಾಸ್ ಕಡಿವಾಣ ಹಾಕಬೇಕಾಗತ್ತೆ ಮುಂಬರುವಂತ ಬೌಲರ್ಸ್. ಫಸ್ಟ್ ಬಾಲ್ ಆಫ್ 4th ಓವರ್. ಅಗೈನ್ ವೈಡ್ ಬಾಲ್. ಮತ್ತೊಂದು ಎಕ್ಸ್ಟ್ರಾಸ್. ವೈಡ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಒಳ್ಳೆ ಸ್ವೀಪ್ ಶಾಟ್ ಇದು. ಡೀಪ್ ಫೈರ್ ಲೆಗ್ ಕಡೆ ಸಾಕಾಗಿರೋದು ಬೌಂಡ್ರಿ ಇದು.
Rocket shot. Another boundary. 46 without loss. Legends. ಶರತ್ ಕೃಷ್ಣ ಮತ್ತೊಂದು ಬೌಂಡ್ರಿನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಡ್ಯಾನ್ಸಿಂಗ್ ಶೂಸ್ ಆನ್ ಆಗಿದೆ. ಸ್ಟೆಪ್ ಔಟ್ ಮಾಡ್ಕೊಂಡು ಹೊಡೆಯುವಂತಹ ಪ್ರಯತ್ನ ಇಲ್ಲಿ ಶರತ್ ಕೃಷ್ಣ ಅವ್ರ ಕಡೆಯಿಂದ. ಮತ್ತೊಂದು ರನ್ ಆ್ಯಡ್ ಆಗುತ್ತಿಲ್ಲಿ. 47 without loss after 3.2. Again Charan Raj. ಶಾರ್ಟ್ ಆಗಿದೆ. ಪುಲ್ ಮಾಡ್ತಾರೆ. ಪ್ರೊಟೆಕ್ಷನ್ ಇದೆ. ಕಟ್ ಮಾಡ್ತಾರೆ. ಸ್ಕ್ವೇರ್ ಲೆಗ್ ಫೀಲ್ಡರ್. ಜಸ್ಟ್ 1 ರನ್ ಬರುತ್ತೆ. ಥರ್ಡ್ ಬಾಲ್. Travel Mart proudly presents Dr. Raj Cup Season 8 live from Ashoka Rising Star Ground, Bengaluru. Oh, what a shot! Unbelievable shot idu. 54 runs without loss. 54 ಅರ್ಧ ಶತಕವನ್ನ ಕೂಡ ಇಲ್ಲಿ ಕಂಪ್ಲೀಟ್ ಮಾಡ್ಕೋತಾರೆ. ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಇಲ್ಲಿ 54 ರನ್ ಲೆಜೆಂಡ್ಸ್ ಕಡೆಯಿಂದ. ಮತ್ತೆ ಸ್ವೀಪ್ ಶಾಟ್ ಕಟ್ ಮಾಡ್ತಾರೆ. ಶಾರ್ಟ್ ಫೈನ್ ಲೆಗ್ ಫೀಲ್ಡರ್. 55 without loss. Lost 1 ball remaining in 4th over. Charan Raj to Sachin Mahadev. Step out ಮಾಡಿದ್ದಾರೆ. ಅಪೀಲ್ ಇದೆ. ಡೌನ್ ದ ಸ್ಟೆಪ್ಸ್ ಬಂದಿದ್ರು. 1 ರನ್ ಕಂಪ್ಲೀಟ್ ಆಗುತ್ತೆ. ಲೆಗ್ ಬೈಸ್ ಇಂದ 4 ಓವರ್ಗಳ ನಂತರ ಲೆಜೆಂಡ್ಸ್ 56. 56 without loss after 4 overs. ಬ್ಯಾಟಿಂಗ್ ಪ್ಯಾರಡೈಸ್. ಮೊದಲಿಗೆ ತಿಳಿಸಿದ ಹಾಗೆ ಯಾವುದೇ ರೀತಿಯಾದಂಥ ಒಂದು ಗ್ರಾಸ್ ಏನು ಇಲ್ಲ ಈ ಒಂದು ಪಿಚ್ಚಲ್ಲಿ. ಒಳ್ಳೆ ಸರ್ಫೇಸ್ ಇದು. ತುಂಬಾ ಡ್ರೈ ಇದೆ. ಹಾರ್ಡ್ ಇದೆ ಪಿಚ್. Ram for his second over. Oh, full toss ball. Full toss ball. Field ಸ್ವಲ್ಪ ಮಿಸ್ ಮಾಡ್ತಾರೆ. ಫೀಲ್ಡರ್ 1 ರನ್ 2 runs ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋತಾರೆ. ಸಚಿನ್ ಮಹದೇವ್ ಸ್ವಲ್ಪ ಡಿಸಪಾಯಿಂಟ್ ಆಗಿರ್ತಾರೆ. ಫುಲ್ ಟಾಸ್ ಬಾಲ್ ಮಿಸ್ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು ಫ್ರೀ ಬಿ ಮಿಸ್ ಮಾಡ್ಕೋತಾರೆ. ಇದೊಳ್ಳೆ ಬಾಲ್ ಇದು. ಸ್ಟೆಂಪ್ ಟು ಸ್ಟೆಂಪ್ ಅಟ್ಯಾಕ್ ಮಾಡ್ತಿದ್ದಾರೆ ರಾಮ್. 1 ರನ್ ಮತ್ತೆ ಈಸಿಯಾಗಿ 2 ರನ್ ಕಂಪ್ಲೀಟ್ ಮಾಡ್ತಾರೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅದು ಸಾಕಾಗಿದೆ ಇಲ್ಲಿ ಶರತ್ ಕೃಷ್ಣ ಮತ್ತು ಸಚಿನ್ ಮಹಾದೇವ್ ಕಡೆಯಿಂದ. ಇಲ್ಲಿ ಮತ್ತೆ ಮಿಸ್ ಫೀಲ್ಡ್. ಇಲ್ಲಿ 3 ರನ್ಸ್ ಕಂಪ್ಲೀಟ್ ಮಾಡ್ಕೋತಾರೆ. ಯಾ ಮಾರಿದ್ರೆ ನಾವು ಬಿಡಲ್ಲ ಗುರು ಅಂತ ಹೇಳ್ತಿದ್ದಾರೆ ಸಚಿನ್ ಮತ್ತು ಶರತ್. ಪ್ರೆಷರ್ ಅಲ್ಲಿ ಕಾಣ್ತಾ ಇದೆ ಟೆಲಿಕಾಮ್ ಸ್ಕೈ ಸ್ಟ್ರೈಕರ್ಸ್. ಆದಷ್ಟು ಬ್ರೇಕ್ ಥ್ರೂ ಆದಷ್ಟು ಬೇಗನೆ ಬರಬೇಕಿಲ್ಲಿ. ಈ ಒಂದು ಪಾರ್ಟ್ನರ್ಶಿಪ್ ಅನ್ನ ಮುರಿಬೇಕಿಲ್ಲ ಅಂದ್ರೆ 10 ಓವರಲ್ಲಿ ಕನಿಷ್ಠ ಪಕ್ಷ 120 130 ರನ್ಸ್ ಅನ್ನ ಈಸಿಯಾಗಿ ಟಾರ್ಗೆಟ್ ಆಗಿ ಕೊಡ್ತಾರೆ. ಓ ಸ್ಟಂಪ್ ಔಟ್ ಆಪರ್ಚುನಿಟಿ. ವಿಕೆಟ್ ಕೀಪರ್ ಮತ್ತೆ ಮಿಸ್ ಮಾಡ್ಕೋತಾರೆ. ಇಲ್ಲಿ ಬ್ರೇಕ್ ಥ್ರೂ ಅಂತ ಮಾತಾಡ್ತಾ ಇದ್ವಿ. ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರು ರಾಮ್. ಎಂತ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೋತಾರೆ ಇಲ್ಲಿ ವಿಕೆಟ್ ಕೀಪರ್. ಆಪರ್ಚುನಿಟಿ ಮಿಸ್ ಆಗುತ್ತೆ ಇಲ್ಲಿ.
ಸ್ಲೋ ಓವರ್ ಡ್ರಿಫ್ಟ್ ಆಗುತ್ತೆ, ಮತ್ತೆ ಗ್ಯಾಪ್ ಅಲ್ಲಿ ಇದೆ, ಡೀಪ್ ಪಾಯಿಂಟ್ ಅಲ್ಲಿ ಅನದರ್ ಬೌಂಡ್ರಿ. ಗ್ಯಾಪ್ಸ್ ಅನ್ನ ಹುಡುಕಿ ಹೊಡಿತಾ ಇದ್ದಾರೆ ಓಪನರ್ಸ್ ಶರತ್ ಕೃಷ್ಣ ಮತ್ತು ಸಚಿನ್ ಮಹಾದೇವ್. 14 ಬಾಲ್ ಅಲ್ಲಿ 31 ರನ್ ಅನ್ನ ಶರತ್ ಕೃಷ್ಣ ಅವರು ಗಳಿಸಿದ್ದಾರೆ. 5 ಬೌಂಡ್ರಿ, 1 ಮ್ಯಾಕ್ಸಿಮಮ್. ಸಚಿನ್ ಮಹಾದೇವ್ 23, 14 ಬಾಲ್ ಅಲ್ಲಿ 1 ಬೌಂಡ್ರಿ, 1 ಸಿಕ್ಸ್, 65 ರನ್ಗಳ ಒಂದು ಪಾರ್ಟ್ನರ್ಶಿಪ್. ಕೂತೊಡೆಯುವಂತಹ ಪ್ರಯತ್ನ, ಮತ್ತೊಂದು ಗ್ಯಾಪ್ ಶಾಟ್. ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್, ತಡೆಯಕ್ಕಾಗ್ತಾ ಇಲ್ಲ ಇಲ್ಲಿ ಶರತ್ ಕೃಷ್ಣ ಅವರಿಗೆ. ಬೌಂಡ್ರೀಸ್ ಅಲ್ಲಿ ಡೀಲ್ ಮಾಡ್ತಾ ಇದ್ದಾರೆ. ಸಿಂಗಲ್ ಡಬಲ್ಸ್ ಬೇಡ, ಬೌಂಡ್ರೀಸ್ ಅಲ್ಲೇ ಡೀಲ್ ಮಾಡ್ತೀನಿ ಅಂತ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ ಇಲ್ಲಿ ಶರತ್ ಕೃಷ್ಣ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಲಾಸ್ಟ್ ಬಾಲ್ ಆಫ್ 5th ಓವರ್, 69 ರನ್ಸ್. ಬ್ಯಾಕ್ ಫುಟ್ ಪಂಚ್ ಇದೆ, ಏರಲ್ಲಿದೆ, ಗ್ಯಾಪ್ ಅಲ್ಲಿದೆ, ಹ್ಯಾಟ್ರಿಕ್ ಬೌಂಡ್ರೀಸ್. ಕಂಪ್ಲೀಟ್ ಮಾಡ್ತಾರೆ ಬೌಂಡ್ರಿ ದ 5th ಓವರ್ ಅನ್ನ. 5 ಓವರ್ಗಳ ನಂತರ 73. ಲೆಜೆಂಡ್ಸ್ ಒಳ್ಳೆ ಬ್ಯಾಟಿಂಗ್ ಡಿಸ್ಪ್ಲೇ ಇಲ್ಲಿ. 5 ಓವರ್ ಕಂಪ್ಲೀಟ್ ಆಗುತ್ತೆ. 73ಕ್ಕೆ ವಿತೌಟ್ ಲಾಸ್ ಲೆಜೆಂಡ್ಸ್. ಮೊದಲ 5 ಓವರ್ ಕಂಪ್ಲೀಟ್ ಆಗುತ್ತೆ. ಇವಾಗ ಸ್ವಲ್ಪ ಕಾಂಬಾಕ್ಸ್ ಅಲ್ಲಿ ಬದಲಾವಣೆ, ಮತ್ತೆ ಕಾಂಬಾಕ್ಸ್ ಅಲ್ಲಿ ಜಾಯಿನ್ ಆಗ್ತಾರೆ ಶಿವನಾರಾಯಣ್ ಐತಾಳ್ ಕೋಟ. ಓವರ್ ಟು ಯು ಶಿವನಾರಾಯಣ್ ಅವರೇ. ಹಲೋ, ಧನ್ಯವಾದಗಳು ಅಬ್ಬಾಸ್ ಬಬ್ಲು. ಟ್ರಾವೆಲ್ ಮಾರ್ಟ್ ಪ್ರೆಸೆಂಟ್ ಡಾಕ್ಟರ್ ರಾಜ್ ಕಪ್ ಸೀಸನ್ 8. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿನ ಅಂಗಳದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪ್ರತಿಷ್ಠಿತ ಪಂದ್ಯಕೂಟ ಸೀಸನ್ 8ಕ್ಕೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸಹ ಪ್ರಾಯೋಜಕರು DS ಮ್ಯಾಕ್ಸ್, ಸಮೃದ್ಧಿ ಗ್ರೂಪ್ಸ್, MKG ಗ್ರೂಪ್ಸ್, ಸ್ಟಾರ್ ಫಾಂಡಮ್ ಹಾಗೂ PRK ಆ್ಯಪ್. ದ್ವಿತೀಯ ದಿವಸದ ಮೊದಲ ಪಂದ್ಯಾಟವನ್ನು ಕಂಡುಕೊಳ್ತಾ ಇದೆ. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ವರ್ಸಸ್ ದಿ ಲೆಜೆಂಡ್ಸ್. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ won the toss, elected to field first. The Legends openers ಬಹಳಷ್ಟು ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಅಪ್ ಆಗ್ತಾ ಇದೆ. ತರುಣ್ ಸುಧೀರ್ ಅವರ ನಾಯಕತ್ವದ ಲೆಜೆಂಡ್ಸ್ ತಂಡ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅರುಣ್ ರಾಮ್ ಅವರ ನಾಯಕತ್ವದಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ಗಳು. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಬಹಳ ಶುದ್ಧ ಬರ್ತಾ ಕಟ್ ಮಾಡ್ತಾ ಇದ್ದಾರೆ. ಬೌಂಡ್ರಿ. ಸುನೀಲ್ ಸ್ಟಾಂಡ್ ಸುನೀಲ್ ಎಸೆಗಾರಿಕೆ ಭಾಗವನ್ನು ಮಾಡ್ತಾ ಇದ್ರೆ, ಈತ ಬ್ಯಾಟಿಂಗ್ ಭಾಗದಲ್ಲಿ ಸಚಿನ್ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ನಾಲ್ಕು ಓಟದ ಹೆಚ್ಚುವರಿ ಸೇರ್ಪಡೆ ಸಚಿನ್ ಮಹಾದೇವ ಖಾತೆಗೆ. ಬಹಳ ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಅಪ್ ಆಗ್ತಾ ಇದೆ ದ ಲೆಜೆಂಡ್ಸ್. ಉತ್ತಮ ರೀತಿಯ ಸತ ವಿಶಿಷ್ಟ ರೀತಿಯ ಹೊಡೆತವನ್ನು ಮಾಡೋ ಪ್ರಯತ್ನವನ್ನು ಸಚಿನ್ ಮಾಡ್ತಾ ಇದ್ದಾರೆ. ಯಶಸ್ಸನ್ನು ದಾಖಲಿಸ್ತಾ ಇಲ್ಲ ಸುನಿಲ್ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ. ಮತ್ತೆ ಕಟ್ ಮಾಡ್ತಾ ಇದ್ದಾರೆ. ಥರ್ಡ್ ಬಾರಿ ಭಾಗದಲ್ಲಿ ಚೆಂಡು ರಭಸವಾಗಿ ಹೋಗ್ತಾ ಇದೆ. ಬೌಂಡ್ರಿ. ಬಹಳಷ್ಟು ಬುದ್ಧಿ ಮತ್ತೆ ಆಟವನ್ನು ಮಾಡ್ತಾ ಇದ್ದಾರೆ ಸಚಿನ್ ಮಹಾದೇವ. ಟ್ಯಾಲೆಂಟೆಡ್ ಶಾಟ್ ಕೂಡ. ಸ್ಲಿಪ್ಪಿ ಭಾಗದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಎರಡನೇ ಬೌಂಡ್ರಿ ಕೂಡ ಈ ಒಂದು ಓವರ್ನಲ್ಲಿ ದಾಖಲಿಸ್ತಾ ಇದ್ದಾರೆ ಸಚಿನ್ ಮಹಾದೇವ.
ದ ಲೆಜೆಂಡ್ಸ್ ಒಂದು ಒಳ್ಳೆ ಮೊತ್ತವನ್ನು ಕಲೆ ಹಾಕ್ತಾ ಇದೆ. ನಿನ್ನೆ ದಿನದಲ್ಲಿ ಲಿಯೋ ಲೈಫ್ ಸೇವಿಯರ್ಸ್ ಸಮೃದ್ಧಿ ಫೈಟರ್ಸ್ ವಿರುದ್ಧ ಒಂದು 120 ಟಾರ್ಗೆಟ್ ಮಾಡಿತ್ತು. ತದನಂತರ ಪಂದ್ಯವನ್ನು ಕೂಡ ಗೆದ್ದಿತ್ತು ಕೂಡ ಲಿಯೋ ಲೈಫ್ ಸೇವಿಯರ್ಸ್. ಓದ್ತಾ ಬರ್ತೀವಿ ಸತ ಶಾರ್ಟ್ ತರ್ಬಾನಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಜೊತೆ ಆಟ ಮುಂದುವರಿಕೆ ಕಾಣ್ತಾ ಇದೆ. ರನ್ಗಳು ಹರಿದು ಬರ್ತಾ ಇದೆ. ಓದ್ತಾ ಬರ್ತೀವಿ ಸತ ಆಫಲ್ಲಿ ಹೊಡೆಯುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಬಹಳ ಸುತ್ತಮುತ್ತ ಹೊಡೆತ ಭರ್ಜರಿ ಸಿಕ್ಸ್. ಕವರ್ಸ್ ವಿಭಾಗದಲ್ಲಿ ಒಂದು ಅದ್ಭುತ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ. ಶರತ್ ಕೃಷ್ಣ ಒಂದು ಅತ್ಯುತ್ತಮ ಸಿಕ್ಸರ್ ಕವರ್ಸ್ ವಿಭಾಗದಲ್ಲಿ ತಳ್ತಾ ಇದ್ದಾರೆ. 6 ಓವರ್ಗಳ ಮುಕ್ತಾಯಕ್ಕೆ 88ಕ್ಕೆ ನೋ ಲಾಸ್. 6 overs 88 ವಿದೌಟ್ ಲಾಸ್. ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗ್ತಾ ಇದೆ. ಅಂತಿಮ 4 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. 4 overs ರಿಮೈನಿಂಗ್, 24 ಡೆಲಿವರೀಸ್ ರಿಮೈನಿಂಗ್, 24 ಬಾಲ್ಸ್ ರಿಮೈನಿಂಗ್. ತರದ ಮೊತ್ತ 88. ಇದೇ ರೀತಿ ರನ್ ರೇಟ್ ಸಾಗಿದ್ರೆ ಮಿನಿಮಮ್ 120 ಓಟವನ್ನು ಗಳಿಸುವ ಸಾಧ್ಯತೆ ಇದೆ. ವಿಕೆಟ್ ಉಳಿಸಿಕೊಂಡು ಆಟವನ್ನು ಆಡಿದ್ರೆ 130+ ಆಗುವ ಸಾಧ್ಯತೆ ಇದೆ. ಚರಣ್ ರಾಜ್ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಬಹಳ ಸುತ್ತಮುತ್ತ ಪ್ರಯತ್ನ, ಚೆಂಡು ಬೌಂಡ್ರಿ. ಸಚಿನ್ ಮಹಾದೇವ ಒಳ್ಳೆ ಆಟವನ್ನು ಮಾಡ್ತಾ ಇದ್ದಾರೆ. ಆಫ್ ಸೈಡ್ ವಿಭಾಗದಲ್ಲಿ ಕಟ್ ಶಾಟ್ ಹೊಡಿತಾ ಇದ್ದಾರೆ. ಟೆಕ್ನಿಕ್ ಅನ್ನು ಬಳಸ್ಕೊಳ್ತಾ ಇದ್ದಾರೆ. ಒಂದು ಅತ್ಯುತ್ತಮವಾದ ಇನ್ನಿಂಗ್ಸ್ ಬರ್ತಾ ಇದೆ. 92. ಬಹಳಷ್ಟು ಔಟ್ಸ್ ಅಂತ ಆ ಸ್ಟಂಪ್ನಲ್ಲೇ ಚೆಂಡನ್ನು ಹೊರಕ್ಕೆ ಎಸಿತಾ ಇದ್ದಾರೆ ಬೌಲರ್ಸ್. ಅದಕ್ಕೆ ಸರಿಯಾಗಿ ಒಂದು ಪ್ಲೇಸ್ಮೆಂಟ್ ಶಾಟ್ಗಳು ಬರ್ತಾ ಇದೆ. ಪ್ರಶಾಂತ್ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಪ್ರಶಾಂತ್ ಸ್ಕೂಪ್ ಮಾಡೋ ಪ್ರಯತ್ನ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. 93. ಮತ್ತೆ ಪ್ರಶಾಂತ್ ಒಳ್ಳೆ ಬಾಲು. ಔಟ್ಸ್ ರಾಷ್ಟ್ರಪತಿನಲ್ಲ ಕ್ವಿಕರ್ ಡೆಲಿವರಿ ಆಗ್ತಾ ಇದೆ. ಓಟ್ಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಹೊಡೆತ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. ಸುಚಿತ್ ಒಳ್ಳೆ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಸಂಭಾವ್ಯ ಬೌಂಡ್ರಿಯನ್ನು ಅಡ್ಡಯಿಸ್ತಾ ಇದ್ದಾರೆ ಅಲ್ಲಿ. ಮತ್ತೆ ಪ್ರಶಾಂತ್ ಈ ಬಾರಿ ಎಸತ್ತ ಚೆಂಡು ಕವರ್ಸ್ ಭಾಗದಲ್ಲಿ ಹೊಡೆದ್ರು. ಕವರ್ಸ್ ಅಲ್ಲಿ ಒಳ್ಳೆಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಸಂತೋಷ್ ಬಿಲವ ಮತ್ತವರು ಅನುಭವಿ ಆಟಗಾರ ಕೂಡ. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಲೆಜೆಂಡ್ಸ್ ವಿರುದ್ಧ. ಓದ್ತಾ ಬರುತ್ತೆ ಸದಾ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಸಚಿನ್ ಖಾತೆಗೆ. ಏಳು ಓವರ್ಗಳ ಮುಕ್ತಾಯಕ್ಕೆ 97. ದಿ ಕಾಂಪಿಟೇಷನ್ ನಂಬರ್ 7 ಸ್ಕೋರ್ 97. 97ಕ್ಕೆ ನೋ ಲಾಸ್. ಕೊನೆಯ 3 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ.
ಡಾಕ್ಟರ್ ರಾಜ್ ಕಪ್ ಇಲ್ಲಿ ಸಾಗ್ತಾ ಇದೆ. ಸೀಸನ್ 8 8ನೇ ಆವೃತ್ತಿ ಟ್ರಾವೆಲ್ ಮಾರ್ಟ್ ಪ್ರೆಸೆನ್ಸ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೆನಪಿನ ಅಂಗಳದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಸಹ ಪ್ರಾಯೋಜಕರು DS Max, ಸಮೃದ್ಧಿ ಗ್ರೂಪ್ಸ್, MKG ಗ್ರೂಪ್ಸ್, ಸ್ಟಾರ್ ಪ್ಯಾಂಡಮ್ ಹಾಗೂ PRK ಆ್ಯಪ್. ಮಾಸ್ಟರ್ ರಾಜೇಶ್ ಬ್ರಹ್ಮ ಅವರವರ ಮುಂದಾಳತ್ವದಲ್ಲಿ ಅತಿ ಯಶಸ್ವಿ 7 ಸೀಸನ್ ಅನ್ನು ಕಂಡಂತಹ ಪಂದ್ಯಕೂಟ ಈ ಬಾರಿ ಬೆಂಗಳೂರಿನ ಅಶೋಕ ರೈಸಿಂಗ್ ಸ್ಟಾರ್ ಅಂಕಣದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ನಿನ್ನೆ ಆರಂಭವನ್ನು ಕಂಡಂಥ ಪಂದ್ಯ 2ನೇ ದಿವಸದ ಮೊದಲ ಪಂದ್ಯವನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಎವಿಆರ್ ಟಸ್ಕರ್ಸ್ ವರ್ಸಸ್ MR ಪ್ಯಾಂಥರ್ಸ್. ಮತ್ತೆ ಎಸೆಗಾರಿಕೆ ಭಾಗದ ಬದಲಾವಣೆ ತರ್ತಾ ಇದೆ. ಸ್ಟನ್ ಸುನಿಲ್ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ. ಸುನಿಲ್ ಟು ಸಚಿನ್. ಲೆಗ್ ಬಾಯ್. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ 98. ಮತ್ತೆ ಸುನೀಲ್. ಶರತ್ ಕೃಷ್ಣ ಅವ್ರಿಗೆ ಉತ್ತಮ ರೀತಿಯ ಸತ ಲೋವರ್ ಫುಲ್ ಟಾಸ್ಗೆ ಬಿದ್ದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಒಳ್ಳೆ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 99 ಒಂದು ಒಳ್ಳೆ ಮೊತ್ತವನ್ನು ದಾಖಲಿಸ್ತಾ ಇದೆ ದಿ ಲೆಜೆಂಡ್ಸ್. ವೈಟ್ ಬಾಲ್. ಟೀಮ್ 100 ಸೆಂಚುರಿ, ಶತಕ, 10 ದಶಕ ಇವೆಲ್ಲ ಲೆಜೆಂಡ್ಸ್ ಪಾಲಿಗೆ. ಬಹಳ ಸುತ್ತಮುತ್ತ ಹೊಡೆತ ಮಿಡುಕಿನ ಭಾಗದಲ್ಲಿ ಒಳ್ಳೆ ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ. 101 101 ಶರತ್ ಸ್ಟ್ರೈಕರ್ ವಿಭಾಗದಲ್ಲಿದೆ. ಶರತ್ ಕೃಷ್ಣ ಒಂದು 49 ಅಜೇಯತೆ ಆಟವನ್ನು ಆಡ್ತಾ ಇದ್ದಾನೆ. ಉತ್ತಮ ರೀತಿಯ ಸದಾ ಪಾಯಿಂಟ್ ಭಾಗ ತಳ್ಳಿದ್ರು. ತನ್ಮೂಲಕ ಶರತ್ ಕೃಷ್ಣ 2 ದಿವಸದ ಮೊದಲ ಹಾಫ್ ಸೆಂಚುರಿ, ಅರ್ಧ ಶತಕ, 50 ಅನ್ಬೀಟನ್ 50 ಬೈ ಶರತ್ ಕೃಷ್ಣ. ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಅನ್ನು ಕಟ್ತಾ ಇದ್ದಾರೆ ಸಚಿನ್ ಮಹಾದೇವ್ ಅವರೊಂದಿಗೆ ದಿ ಲೆಜೆಂಡ್ಸ್. ಈಗಾಗಲೇ ಶತಕದ ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಅಪ್ ಮಾಡ್ತಾ ಇದೆ. ಜೊತೆ ಆಟ ಮುಂದುವರಿಕೆ ಕಾಡ್ತಾ ಇದೆ. 8ನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಸುನಿಲ್ ಎಸೆಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ. ಮತ್ತೆ ಒಂದು ಬೌಂಡ್ರಿ ಆಗ್ತಾ ಇದೆ ಸಚಿನ್ ಖಾತೆಗೆ. ನೂರಾರು 106. 8ನೇ ಓವರ್ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ. 120 130 ಓಟ ಆಗ ಎಲ್ಲ ಅವಕಾಶ ಇದೆ ಲೆಜೆಂಡ್ಸ್ಗೆ. ಉತ್ತಮ ಹೊಡೆತ, ಕ್ಯಾಚ್ ಆಗ್ತಾ ಇದೆ. ಒಂದೊಳ್ಳೆ ಕ್ಯಾಚ್ ಅನ್ನು ಪಡ್ಕೊಂಡ್ರು ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಸಚಿನ್ ಮಹದೇವ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು ದಿ ಲೆಜೆಂಡ್ಸ್. ಒಂದೊಳ್ಳೆ ಕಮ್ಬ್ಯಾಕ್ ಆಗ್ತಾ ಇದ್ದಾನೆ ಸ್ಟನ್ ಸುನಿಲ್. ಒಳ್ಳೆ ಆಲ್ರೌಂಡರ್ ಕೂಡ. 8 ಓವರ್ಗಳ ಮುಕ್ತಾಯಕ್ಕೆ 106ಕ್ಕೆ 1. ದಿ ಕಂಪ್ಲೀಷನ್ ಓವರ್ ನಂಬರ್ 8, ಸ್ಕೋರ್ 106 for 1. ಮುಂದಿನ ಪಂದ್ಯ 2 ಬಲಿಷ್ಠ ತಂಡಗಳ ನಡುವೆ ಪಂದ್ಯಾಟ ಸಾಗಲಿಕ್ಕಿದೆ. MR ಪ್ಯಾಂಥರ್ಸ್ ವರ್ಸಸ್ AVR ಟಸ್ಕರ್ಸ್ ಮುಂದಿನ ಪಂದ್ಯಾಟವನ್ನು ಕಂಡುಕೊಳ್ಳಲಿಕ್ಕಿದೆ.
ಹೊಸ ದಾಡಿಗರ ಸೇರ್ಪಡೆ ಕಿಶೋರ್ ಚಿಕ್ಕಯ್ಯ. ಲಾಸ್ಟ್ 2 ಓವರ್ ಇದೆ, ಇನ್ನೂ ಕೂಡ 12 ಎಸೆತಗಳು ಬಾಕಿ ಇದೆ. ಅದೆಷ್ಟು ಓಟವನ್ನು ಮಾಡ್ತಾ ನೋಡಬೇಕಾಗಿದೆ. ಒಂದೆಡೆಯಲ್ಲಿ ಕಿಶೋರ್ ಚಿಕ್ಕಯ್ಯ ಹೊಸ ದಾಂಡಿಗ, ಇನ್ನೊಂದೆಡೆಯಲ್ಲಿ ಶರತ್ ಕೃಷ್ಣ. ಪ್ರಶಾಂತ್ ಎಸೆಗಾರಿಕೆ ಭಾಗದಲ್ಲಿ 107, 107. ಡಾಕ್ಟರ್ ರಾಜ್ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಸೀಸನ್ 8 ಬಹಳ ಶೋತ ಹೊಡೆತ ಆಫ್ ವಿಭಾಗದಲ್ಲಿ ಅಷ್ಟೊತ್ತೊಬ್ಬ ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ. ಮಿಡ್ ಆಫ್ ವಿಭಾಗದಲ್ಲಿ 108. ಸ್ವಲ್ಪ ಮಟ್ಟಿಗೆ ದಾಂಡಿ ಕಡಿವಾಣ ಹಾಕೋ ಪ್ರಯತ್ನ ಪ್ರಶಾಂತ್ ಮಾಡ್ತಾ ಇದ್ದಾನೆ. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಗಳ ಪರವಾಗಿ ಬಹಳ ಶುದ್ಧವಾದ ಪ್ರಯತ್ನ. ಬಹಳ ಶುದ್ಧ ಮತ್ತೆ ಸತ ಶಾರ್ಪ್ ಇನ್ ಕಟ್ಟರ್. ಕಿಶೋರ್ ಚಿಕ್ಕಯ್ಯ ಬಿರುಸಿನ ಆಟಕ್ಕೆ ಇಳಿತಾ ಇದ್ದಾರೆ. ಆಫ್ ಮೇಲೆ ಹೊಡೆಯೋ ಪ್ರಯತ್ನ ಮಾಡಿದ್ರು, ಆರ ಸಫಲತೆ ಕಾಡ್ತಾ ಇಲ್ಲ. ಒಳ್ಳೆ ಕಮ್ ಬ್ಯಾಕ್ ಆಗ್ತಾ ಇದ್ದಾನೆ ಪ್ರಶಾಂತ್. 9th ಓವರ್ ಇನ್ ಪ್ರೋಗ್ರೆಸ್. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ಗಳು ಗಲ್ಲಿ ಪಾಯಿಂಟ್ ನಡುವೆ ತೂರಿ ಬಿಡ್ತಾ ಇದ್ದಾರೆ. ಒಳ್ಳೆ ಪ್ಲೇಸ್ಮೆಂಟ್ ಶಾಟ್ ಹೊಡಿತಾ ಇದ್ದಾರೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಔಟ್ಸದ ಆ ಸ್ಟಂಪ್ನಲ್ಲಿ ಬಹಳಷ್ಟು ಹೊರಕ್ಕೆ ಬಿದ್ದಂತ ಚೆಂಡಿಗೆ ಒಂದು ಉತ್ತಮ ರೀತಿಯ ಹೊಡೆತ ಕೂಡ ಬರ್ತಾ ಇದೆ. ಕಿಶೋರ್ ಚಿಕ್ಕಯ್ಯ ಮುಖ್ಯನ. ಒನ್ 113 113ಕ್ಕೆ 1. ಮತ್ತೆ ಪ್ರಶಾಂತ್ ಬಹಳ ಶುದ್ಧಮತ ಹೊಡೆತ. ಈ ಬಾರಿ ಕವರ್ಸ್ ಭಾಗದಲ್ಲಿ ಭರ್ಜರಿ ಸಿಕ್ಸ. ಪ್ರಶಾಂತ್ ಚಿಕ್ಕಯ್ಯ, ಕಿಶೋರ್ ಚಿಕ್ಕಯ್ಯ ಅವರ ಮುಖ್ಯನ ಅತ್ಯುತ್ತಮ ಒಂದು ಸಿಕ್ಸರ್ ಬರ್ತಾ ಇದೆ. ಪ್ರಶಾಂತ್ ಈ ಮುಂಚೆ ಅತ್ಯುತ್ತಮ ರೀತಿಯ ಬೌಲಿಂಗ್ ಆಡಿಸಿದ್ರು ಕೂಡ ಕೊನೆ ಒಂದು 2 ಎಸೆತಗಳು ಸ್ವಲ್ಪ ಶಾರ್ಟ್ ಆಗಿ ಔಟ್ಸ್ ಆಸ್ಟಂಪ್ ಎಸೆದ್ರು. ಅದಕ್ಕೆ ಕಿಶೋರ್ ಚಿಕ್ಕಯ್ಯ ಒಂದು ಅತ್ಯುತ್ತಮ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತರದ ಮೊತ್ತ 119 119. 9 ಓವರ್ಗಳ ಮುಕ್ತಾಯಕ್ಕೆ 119. ಲಾಸ್ಟ್ ಓವರ್ ರಿಮೈನಿಂಗ್, 6 ಡೆಲಿವರೀಸ್ ರಿಮೈನಿಂಗ್, 6 ಬಾಲ್ಸ್ ರಿಮೈನಿಂಗ್. ಈ ಒಂದು ಪಂದ್ಯಾಟದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ರು ಕೂಡ ಸಂತೋಷ್ ಬಿಲವ. ಒಳ್ಳೆ ಫಾಸ್ಟ್ ಬೌಲರ್ ಕೂಡ, ಹಾರ್ಡ್ ಹಿಟ್ಟರ್. ಈಗ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಸ್ಟ್ರೈಕರ್ ವಿಭಾಗದಲ್ಲಿ ಶರತ್ ಕೃಷ್ಣ, ನಾಶಕರ ಭಾಗದಲ್ಲಿ ಕಿಶೋರ್ ಚಿಕ್ಕಯ್ಯ. ಉತ್ತಮ ರೀತಿಯ ಎಸೆತ ಔಟ್ ಟಚ್ ಆಗ್ತಾ ಇದೆ. ಸ್ಲಿಪ್ಪಿ ಭಾಗದಲ್ಲಿ ಜಾರ್ಕೊಂಡು ಹೋಗ್ತಾ ಇದೆ ಚೆಂಡು. ಉತ್ತಮ ರೀತಿಯ ಎಸೆಗಾರಿಕೆ ಭಾಗದಲ್ಲಿ ಸಂತೋಷ್ ಬಿಲವ. ಪಂದ್ಯದ ಮೊದಲ ಓವರ್ನ ಎಸೆದ ಸಂತೋಷ್ ಬಿಲವ ಈಗ ಕೊನೆ ಓವರ್ ಕೂಡ ಅವರೇ ಎಸೀತಾ ಇದ್ದಾರೆ. 120 ಸ್ಕೋರ್. ನಿನ್ನೆ ಕೂಡ
ಹೊನಲ್ ಬೆಳಕಿನ 120 ಓಟವನ್ನು ದಾಖಲಿಸಿತ್ತು ಕೂಡ. ಲಿಯೋ ಲೈಫ್ ಸೇವಿಯರ್ಸ್ ಸ್ವಲ್ಪ ಮಟ್ಟಿಗೆ ಸುಡು ಬಿಸಿಲ ವಾತಾವರಣ ಇದೆ. ಸೂರ್ಯನ ಪ್ರಖರ ಕಿರಣಗಳು ಅಂಕಣವನ್ನು ಕಾಡ್ತಾ ಇದೆ ಅಶೋಕ ರೈಸಿಂಗ್ ಸ್ಟಾರ್ ಸ್ಟೇಡಿಯಂ. ಮತ್ತೆ ಸಂತೋಷ್ ಎಸೆತ ಚೆಂಡು ಉತ್ತಮ ಎಸೆತ ಶಾರ್ಟ್ ಮಿಡ್ ವಿಕೆಟ್ ಬಗ್ಗೆ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, ಎರಡನೇ ಓಟ ಪಡೆಯುವಂತ ಪ್ರಯತ್ನ, ರನ್ ಔಟ್. ಕ್ರಿಕೆಟಿನ ಬದಲು ಒಂದು ಹಂತದಲ್ಲಿ ರನ್ ಮಾಡ್ತಾ ಇದೆ. ಬ್ಯಾಟನ್ನು ಬಿಟ್ಟು ಓಡುವಂಥ ಪ್ರಯತ್ನ, ಇಲ್ಲಿ ಬ್ಯಾಟನ್ನು ಬಿಟ್ಟಿದ್ದಾರೆ. ಆದರೆ ತಮ್ಮ ನಿರ್ದಿಷ್ಟ ಓಟವನ್ನು ಮಾಡೋ ಪ್ರಯತ್ನದಲ್ಲಿ ಕಿಶೋರ್ ಚಿಕ್ಕ ವಿಫಲವನ್ನು ಕಂಡ್ರು. ಎರಡನೇ ವಿಕೆಟ್ ಕಳ್ಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಣಿಗಿನ ಸೇರ್ಪಡೆ ಸುನೀಲ್ ಮತ್ತವರು ಆಲ್ರೌಂಡರ್ ದಿ ಲೆಜೆಂಡ್ಸ್ ಪರವಾಗಿ. ವಿಕೆಟ್ ಕೀಪರ್ ಕೂಡ. ಇನ್ನೊಂದೆಡೆಯಲ್ಲಿ ಶರತ್ ಕೃಷ್ಣ ಅರ್ಧ ಶತಕ ಹಾಫ್ ಸೆಂಚುರಿ ಮಾಡಿ ಬಹಳ ಉತ್ತಮತೆ ಒಂದು ಆಟವನ್ನು ಆಡ್ತಾ ಇದ್ದಾನೆ ಶರತ್ ಕೃಷ್ಣ. ಮತ್ತೆ ಸಗರ್ಕ ಭಾಗದಲ್ಲಿ ಸಂತೋಷ್ ಬಿಲವ ಸ್ಲಾಗ್ ಓವರ್ಸ್ ನಡೀತಾ ಇದೆ, ಕಚ್ಚ ಕಡೆ ಓವರ್ ನಡೀತಾ ಇದೆ. ಬಹಳ ಉತ್ತಮತೆ ಒಂದು ಪ್ರಯತ್ನ, ಒಂದು ಓಟದ ಸೇರ್ಪಡೆ, ಶಾರ್ಟ್ ಕವರ್ ಭಾಗದಲ್ಲಿ ಎರಡನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ. ಒಂದು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಆದರೂ ಕೂಡ ಥ್ರೋನಲ್ಲಿ ಸ್ವಲ್ಪ ಅಡ್ವಿಕೇಟ್ ಮಾಡಿದ್ರು. ಎರಡು ಓಟವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಬ್ಯಾಟ್ಸ್ಮನ್ ಸುನಿಲ್. ಮತ್ತೆ ಸಂತೋಷ್ ಬಹಳ ಉತ್ತಮ ಹೊಡೆತ, ಕವರ್ಸ್ ಭಾಗದಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ ಇತ್ತು, ಕ್ಯಾಚ್ ಕೂಡ ಮಿಸ್ ಆಗ್ತಾ ಇದೆ. ಫೀಲ್ಡ್ ಕೂಡ ಸ್ವಲ್ಪ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. 1 2 3 ಮೂರು ಓಟದ ಸೇರ್ಪಡೆ, ಬಹಳ ಉತ್ತಮ ರನ್ನಿಂಗ್ ಬಿಟ್ವಿನ್ ವಿಕೆಟ್ ದಾಖಲಿಸ್ತಾ ಇದ್ದಾರೆ ಶರತ್ ಕೃಷ್ಣ ಹಾಗೂ ಸುನೀಲ್. ಸ್ವಲ್ಪ ಮಟ್ಟಿಗೆ ಸುಡು ಬಿಸಿಲು ಆಟಗಾರಿಗೆ ಹೈರಾಣವನ್ನು ಮಾಡ್ತಾ ಇದೆ. ಮಧ್ಯಾಹ್ನದ ನಂತರ ಚುಮ್ಮು ಚಳಿ ಆರಂಭವನ್ನು ಕಂಡುಕೊಳ್ತದೆ, ಬೆಳಿಗ್ಗೆ ಸುಡು ಬಿಸಿಲು ಕೂಡ. ಬಹಳ ಉತ್ತಮ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಕರಿಲ್ಲ, ಬೌಂಡ್ರಿ. ಒಂದು ಒಳ್ಳೆ ಶಾಟ್ ಅನ್ನು ಹೊಡಿತಾ ಇದ್ದಾರೆ, ಪ್ಲೇಸ್ಮೆಂಟ್ ಶಾಟ್. ಲಾಂಗ್ ಆಫ್ ವಿಭಾಗದಲ್ಲಿ ಯಾವ ಕ್ಷೇತ್ರ ರಕ್ಷಕರು ಇಲ್ಲ, ಈ ಹಂತದಲ್ಲಿ ಬೌಂಡ್ರಿ ಕೂಡ ಬರ್ತಾ ಇದೆ. ಶರತ್ ಕೃಷ್ಣ 130 130, ಈ ಮುಂಚೆ ಹೇಳಿದಂತೆ 120 to 130 ಅದೇ ಸ್ಕೋರಿಗೆ ಬಂದಿದ್ದಾರೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ದಿ ಲೆಜೆಂಡ್ಸ್ ಮಾಡ್ತಾ ಇದ್ದಾರೆ. ಸಚಿನ್ ಮಹಾದೇವ್ ಹಾಗೂ ಶರತ್ ಕೃಷ್ಣ ಪಾರ್ಟ್ನರ್ಶಿಪ್ ಬ್ರೇಕ್ ಆದ ನಂತರ ಈಗ ಮತ್ತೆ ಶರತ್ ಆಟ ಸಾಗ್ತಾ ಇದೆ. ಮತ್ತೆ ಸಂತೋಷ್ ಬಿಲವ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. 1 2 ಓಟವನ್ನು ಪೂರೈಸ್ತಾ ಇದೆ. ಪ್ಲೇಸ್ಮೆಂಟ್ ಶಾಟ್, ಯಾವುದೇ ಕ್ಷೇತ್ರ ರಕ್ಷಣೆ ಫಾರ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ಮುಕ್ತಾಯ ಕಾಣುತ್ತೆ. ಓವರ್ಗಳ ಸಂಖ್ಯೆ 10. ದಿ ಕಂಪ್ಲೀಟ್ ಓವರ್ ನಂಬರ್ 10, ಸ್ಕೋರ್ 132. 133 ಟಾರ್ಗೆಟ್ ನೀಡ್ತಾ ಇದೆ ದಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಅದೇ ರೀತಿಯಲ್ಲಿ ಒಂದು ಟಾರ್ಗೆಟ್ ಅನ್ನು ಚೆಸ್ ಮಾಡಬೇಕಾಗ್ತದೆ, ಕಾದ್ ನೋಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಪೂರ್ವಾರ್ಧದ ಬಳಿಕ ಅಪರಾರ್ಧ ಆರಂಭ. ದ ರಾಜ್ಕಪ್ ಸೀಸನ್ 8 ಡೇ 2 ಮ್ಯಾಚ್ ನಂಬರ್ 1. ಮುಂದಿನ ಪಂದ್ಯ AVR ಟಸ್ಕರ್ಸ್ ಪಂದ್ಯಾಟವನ್ನು ಆಡಲಿಕ್ಕಿದೆ MR ಪ್ಯಾಂಥರ್ಸ್ಗಳ ವಿರುದ್ಧ.
ಎರಡು ತಂಡಗಳು ಕೂಡ ರೆಡಿ ಇರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಮುಂದಿನ ಹಂತದ ವೀಕ್ಷಕರನಿಗಾಗಿ ಅಬ್ಬಾಸ್ ಬಬ್ಲು ಅವರು. Travel Mart proudly presents Dr. Raj Cup Season 8 Day 2 match number 1. First innings complete ಆಗಿದೆ. 132-133 is the target. ಮೊದಲಿಗೆ ತಿಳಿಸಿದ ಹಾಗೆ ಬ್ಯಾಟಿಂಗ್ ಪ್ಯಾರಡೈಸ್, ಬ್ಯಾಟಿಂಗ್ ಟ್ರ್ಯಾಕ್, ಬೌಲರ್ಸ್ಗಳ
ಬೆವರನ್ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಲೆಜೆಂಡ್ಸ್ ಅವರು ಇಳಿಸಿದ್ದಾರೆ. ಇವಾಗ ಚೇಸ್ ಮಾಡುವಂತ ಟೀಮ್ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಇದೇ ರೀತಿ ಚೇಸ್ ಮಾಡ್ತಾರಾ ಅಥವಾ ಈ ಒಂದು ಮೊತ್ತವನ್ನು ಏನಾದರೂ ಡಿಫೆಂಡ್ ಮಾಡ್ಕೋತಾರ ಅಂತ ಹೇಳ್ಬಿಟ್ಟು ಕಾತ್ ನೋಡಬೇಕಾಗಿದೆ. ಅಲ್ಲಿ ಟೀಮ್ಸ್ 12 ವಾಕ್ ಇನ್ ಆಗಬೇಕು. ಟೀಮ್ಸ್ 12-17 ಫಸ್ಟ್ ಬಾಲ್. ಟೀಮ್ ಕ್ಯಾಪ್ಟನ್ಸ್ ನಿಮ್ಮ ಗಮನಕ್ಕೆ 12 ವಾಕ್ ಇನ್. ಇಲ್ಲಿಂದ 5 ನಿಮಿಷ ಬ್ರೇಕ್ ಇದೆ. ಆದಷ್ಟು ಬೇಗನೆ ನೀವು ಫೀಲ್ಡ್ ಸೆಟ್ ಮಾಡ್ಕೋಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. Dr. Raj Cup Season 8 title sponsors Travel Mart, co-sponsors DX Max, Samruddhi Groups, MKG Groups, PRK App, Star Fandom. ಈ ರೀತಿಯಾಗಿ ನಮಗೆ ಸ್ಪಾನ್ಸರ್ಸ್ ಆಗಿ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬ ಸ್ಪಾನ್ಸರ್ಸ್ಗೂ ಕೂಡ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಫಾರ್ ಡಾಕ್ಟರ್ ರಾಜ್ ಕಪ್ ಸೀಸನ್ 8. 14 teams, 1 champion. First edition winners Samruddhi Fighters then Leo Life Saviors ಮೇಲೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಲಾಸ್ ಆಗ್ತಾರೆ. ಇವಾಗ ಸದ್ಯ ಎರಡನೇ ಮ್ಯಾಚಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಅರುಣ್ ರಾಮ್ ಅವರ ಕ್ಯಾಪ್ಟನ್ಸಿಯಲ್ಲಿ ಹಾಗೂ ದಿ ಲೆಜೆಂಡ್ಸ್ ತರುಣ್ ಸುಧೀರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಮ್ಯಾಚ್ ಆಡ್ತಾ ಇದೆ. ಡಾಕ್ಟರ್ ನರಸಿಂಹಮೂರ್ತಿ ಸಾರ್ ಅವರ ಒಂದು ಮಾಲೀಕತ್ವದ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಮತ್ತು ಪ್ರದೀಪ್ ಗೌಡರ್ ಅವರ ಒಂದು ಮಾಲೀಕತ್ವದ ದಿ ಲೆಜೆಂಡ್ಸ್ ಇಲ್ಲಿ ಮ್ಯಾಚ್ ಆಡ್ತಾ ಇದೆ. After this match number 2, AVR Tuskers versus MR Panthers. Day 2 match number 2 ಇಲ್ಲಿ ಆಡ್ಲಿಕ್ಕಿದ್ದಾರೆ.
ಎಸ್ ವೆಲ್ಕಮ್ ಬ್ಯಾಕ್ ಟು ಚೇಸ್ ಆನ್ ಆಗ್ತಾ ಇದೆ. 133 ಇಸ್ ಎ ಟಾರ್ಗೆಟ್. ಈ ಒಂದು ಪಿಚ್ ಅನ್ನು ಗಮನಿಸಿದ್ರೆ ಬಹುಶಃ ಒಬ್ಬ ಬ್ಯಾಟರ್ ಏನಾದರೂ ಸೆಟ್ ಆಗಿ ಆಡಿದ್ರೆ ಖಂಡಿತವಾಗ್ಲೂ ಚೇಸ್ ಮಾಡುವಂತ ಒಂದು ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ಗೆ ತಿಳಿಸಿದ ಹಾಗೆ ಡ್ರೈ ಅಂಡ್ ಹಾರ್ಡ್ ಪಿಚ್ ಬ್ಯಾಟರ್ಸ್ಗೆ ಅನುಕೂಲ ಜಾಸ್ತಿ ಒಂದು ಪಿಚ್ ಅಲ್ಲಿ. ಅರುಣ್ ಮತ್ತು ರಾಮ್ ಓಪನರ್ಸ್. ಗರುಡ ರಾಮ್ ಮತ್ತು ಅರುಣ್ ರಾಮ್ ಸದ್ಯ ಓಪನರ್ಸ್ ಆಗಿ ಕಣಕ್ಕಿಳಿದಿದ್ದಾರೆ. ಒಂದು ಹ್ಯೂಜ್ ಟಾರ್ಗೆಟ್ ಇದೆ. ಮೌಂಟ್ ಎವರೆಸ್ಟ್ ಅನ್ನ ಏರ್ಬೇಕಾಗಿದೆ ಇಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಶರತ್ ಕೃಷ್ಣ ಫಾರ್ ಫಸ್ಟ್ ಬಾಲ್ ಆಫ್ ಚೇಸಿಂಗ್. ಫಸ್ಟ್ ಬಾಲ್ ಒಳ್ಳೆ ಗ್ಯಾಪ್ ಇದೆ. ತಡಿತಾರ ಚೇತನ್ ಬೂಮ್ರಾ? ತಡಿಯಕ್ಕಾಗಲ್ಲ. ಬೌಂಡ್ರಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಬೇಕಾಗಿದ್ದ ಸ್ಟಾರ್ಟ್. ಈ ಒಂದು ಬಿಗ್ ಟೋಟಲ್ ಅನ್ನ ಚೇಸ್ ಮಾಡಬೇಕಂದ್ರೆ ಈ ರೀತಿಯಾದ ಒಂದು ಸ್ಟಾರ್ಟ್ ಬೇಕಾಗಿತ್ತು. ಪರ್ಫೆಕ್ಟ್ ಆದಂತ ಒಂದು ಸ್ಟಾರ್ಟ್ ಅನ್ನ ಪಡ್ಕೊಳ್ತಾ ಇದೆ ಇಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಆನ್ ದ ಮಾರ್ಕ್ ವಿತ್ ದ ಬೌಂಡ್ರಿ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಶರತ್ ಕೃಷ್ಣ ಇದೇ ರೀತಿ ಬೌಂಡ್ರಿ ಸಿಕ್ಸರ್ಸ್ ಅನ್ನ ಗಳಿಸಿದ್ರು. ಸದ್ಯ ಅವ್ರ ಡೋಸೇಜ್ ಅವ್ರಿಗೆ ವಾಪಸ್ ಕೊಡೋ ತರ ಕಾಣ್ತಾ ಇದ್ದಾರೆ ಇಲ್ಲಿ ಓಪನರ್ಸ್ ಸಚಿನ್ ಮಹಾದೇವ್ ಮತ್ತು ಶರತ್ ಕೃಷ್ಣ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಿದ್ರು. ಸದ್ಯ ಆ ರೀತಿ ಒಂದು ಪಾರ್ಟ್ನರ್ಶಿಪ್ ಅನ್ನ ಇಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಕೂಡ ಮಾಡಬೇಕಾಗಿದೆ. ಶರತ್ ಕೃಷ್ಣ ಅಗೈನ್ for second ball of first over. ಬೌನ್ಸ್ ಆಗ್ತಾ ಇಲ್ಲ. ಸೆಕೆಂಡ್ ಬಾಲ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಇಲ್ಲಿ ಶರತ್ ಕೃಷ್ಣ. ಫಾಸ್ಟ್ ಇನ್ನಿಂಗ್ಸ್ ಅಲ್ಲಿ 2 ಭರ್ಜರಿ ಸಿಕ್ಸರ್ ಮತ್ತು 8 ಬೌಂಡ್ರಿ ಸಮೇತವಾಗಿ 59 ರನ್ 28 ಬಾಲ್ ಅಲ್ಲಿ ಗಳಿಸಿದಂತ ಫ್ರಂಟ್ ಲೈನ್ ಬ್ಯಾಟರ್ ಮತ್ತು ಫ್ರಂಟ್ ಲೈನ್ ಬೌಲರ್ ಆಫ್ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ವಿರುದ್ಧವಾಗಿ ಆಡ್ತಾ ಇರ್ತಕ್ಕಂಥ ಲೆಜೆಂಡ್ಸಿನ ಶರತ್ ಕೃಷ್ಣ. ಥರ್ಡ್ ಬಾಲ್ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಸಿಂಗಲ್ ಕಲೆಕ್ಟ್ ಮಾಡ್ಕೋತಾರೆ. ಲಾಸ್ಟ್ 3 ಬಾಲ್ ರಿಮೈನಿಂಗ್ ಇನ್ ಫಸ್ಟ್ ಓವರ್. 3 ಓವರ್ಗಳ ಪವರ್ ಪ್ಲೇ ಇಲ್ಲಿ 18 ಬಾಲ್ ಅಲ್ಲಿ ಎಷ್ಟು ಬೌಂಡ್ರೀಸ್ ಕಲೆಕ್ಟ್ ಮಾಡ್ಕೋತಾರೆ ಅಷ್ಟು ಹೆಲ್ಪ್ ಆಗುತ್ತೆ ಚೇಸ್ ಮಾಡುವಂತ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಟೀಮಿಗೆ. ಸ್ಟ್ರೈಟ್ ಅಂಪೈರ್ ಆಗಿ ರಾಜೇಶ್ ಕೃಷ್ಣ ಮತ್ತು ಲೆಗ್ ಅಂಪೈರ್ ಆಗಿ ಸುನಿಲ್ ಕೆಸಿಎಯ ನಿರ್ಣಾಯಕರು. ಸದ್ಯ ರಾಜ್ ಕಪ್ಗಾಗಿ ಅಂಪೈರ್ಸ್ಗಾಗಿ ಕಾಯ್ಕೊಲ ಮಾಡ್ತಾ ಇದ್ದಾರೆ. ಇವಾಗ 4 ಬಾಲ್ ಆಫ್ ಫಸ್ಟ್ ಓವರ್ ಲೀಡಿಂಗ್ ಎಡ್ಜ್ ಆಗಿತ್ತು. ಸಿಂಪಲ್ ಕ್ಯಾಚಿಂಗ್ ಪ್ರಾಕ್ಟೀಸ್ ಇದು. ಕ್ಯಾಚ್ ಪಡ್ಕೋಬಹುದಾಗಿತ್ತು. ಇಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಲೈಫ್ ಸಿಗ್ತಾ ಇದೆ ಇಲ್ಲಿ. ಎಂತ ಗೋಲ್ಡನ್ ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೋತಾರೆ ಲೆಜೆಂಡ್ಸ್ ಟೀಮ್. ವಿಕೆಟ್ ಕೀಪರ್ ಈಸಿ ಚಾನ್ಸ್ ಮಿಸ್ ಮಾಡ್ತಾರೆ. 4th ಬಾಲ್ ಅಲ್ಲಿ ಫಸ್ಟ್ ಬ್ರೇಕ್ ಥ್ರೂ ಆಲ್ಮೋಸ್ಟ್ ಆಗಿತ್ತಿಲ್ಲಿ. ಓ ಮೈ ಗುಡ್ನೆಸ್, ಕ್ಯಾಚ್ ಬಿಟ್ರೇನು, ನಾನಿದ್ದೀನಿ, ನಾನ್ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದಲ್ಲಿ ಶರತ್ ಕೃಷ್ಣ. ಯು ಮಿಸ್, ಐ ಹಿಟ್, ಫಸ್ಟ್ ವಿಕೆಟ್ ಡೌನ್. ವಾಟ್ ಅ ಬ್ರೇಕ್ ಥ್ರೂ. ಅರುಣ್ ಬ್ಯಾಕ್ ಟು ಪವಿಲಿಯನ್. ಸಖತ್ ಒಳ್ಳೆ ಬಾಲ್ ಇದು, ಕ್ರಾಕಿಂಗ್ ಬಾಲ್ ಇದು. You miss, I hit. 5 loss of 1 wicket. Telecom Sky Strikers. Sakat bowling display. 133 ಟಾರ್ಗೆಟ್.
ಟಾರ್ಗೆಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಫಸ್ಟ್ ಬಾಲ್ ಅಲ್ಲಿ ಬೌಂಡ್ರಿ ಬಂದಿತ್ತು, ಒಂದು ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ತಾ ಇದ್ವಿ. ಪ್ರೀವಿಯಸ್ ಬಾಲ್ ಅಲ್ಲಿ ಕ್ಯಾಚ್ ಡ್ರಾಪ್ ಆಗುತ್ತೆ, ಇಮಿಡಿಯೇಟ್ ಆಗಿ ಮತ್ತೆ ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ಫಸ್ಟ್ ಬ್ರೇಕ್ ಥ್ರೂ ಬರುತ್ತೆ ಇಲ್ಲಿ. 6 for 1 ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. Last ball of first over. Sharath Krishna. ಬ್ಯಾಟ್ ಸ್ವಿಂಗ್ ಚೆನ್ನಾಗಿದೆ, ಪ್ರೊಟೆಕ್ಷನ್ ಇದೆ. ಚೇತನ್ ಕಟ್ ಆಫ್ ಮಾಡ್ತಾರೆ ಇಲ್ಲಿ. ಜಸ್ಟ್ 1 ರನ್ ಬರುತ್ತೆ, ಕಂಪ್ಲೀಟ್ ಆಗುತ್ತೆ ಫಸ್ಟ್ ಓವರ್. ಸಕ್ಸಸ್ಫುಲ್ ಓವರ್ ಫ್ರಮ್ ಶರತ್ ಕೃಷ್ಣ. ಫೈಜಾನ್ ಫಸ್ಟ್ ಬಾಲ್ ಅಲ್ಲಿ ಆನ್ ದ ಮಾರ್ಕ್. 7 for 1 ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಸೆಕೆಂಡ್ ಓವರ್. ಸಚಿನ್ ಮಹಾದೇವ್ ಫಸ್ಟ್ ಓವರ್ ಒಂದು ಒಳ್ಳೆ ಸಕ್ಸಸ್ಫುಲ್ ಓವರ್ ಅನ್ನು ಮಾಡಿದಂತ ಶರತ್ ಕೃಷ್ಣ. ಇವಾಗ ಸಚಿನ್ ಮಹಾದೇವ್ ಅವರು ಸೆಕೆಂಡ್ ಓವರ್ಗೆ ರೆಡಿ ಆಗ್ತಾ ಇದ್ದಾರೆ. ಸದ್ಯ ಇದೇ ಬೌಲರ್ಸ್ ಫಸ್ಟ್ ಅಲ್ಲಿ ಬ್ಯಾಟಿಂಗ್ ಮಾಡಿದಂಥವ್ರು. ಸದ್ಯ ಮತ್ತೆ ಸಚಿನ್ ಅವರನ್ನ ಕಣಕ್ಕಿಳಿಸುವಂತ ಒಂದು ಪ್ಲಾನ್ ಮಾಡ್ತಾ ಇದೆ ಇಲ್ಲಿ ದಿ ಲೆಜೆಂಡ್ಸ್. Sachin to Faizan, first ball. ಶಾರ್ಟ್ ಮಿಡ್ ವಿಕೆಟ್ ಅಲ್ಲಿ ಮತ್ತೆ 1 ರನ್ ಮಾತ್ರ ಬರುತ್ತೆ. ಪವರ್ ಪ್ಲೇ ಲಾಭವನ್ನ ಪಡ್ಕೋಬೇಕಿಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. 133 ಒಂದು ಮೊತ್ತವನ್ನು ಚೇಸ್ ಮಾಡ್ತಾ ಇರುವಂತ ಟೀಮ್. ಸಾಧ್ಯವಾದಷ್ಟು ಈ 3 ಓವರ್ಗಳ ಪವರ್ ಪ್ಲೇ ಅಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಮಾಡಿದ್ರೆ ಮಾತ್ರ ಈ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ಕಾಗುತ್ತೆ, ಇಲ್ಲ ಸಖತ್ ಕಷ್ಟ ಪಡಬೇಕಾಗುತ್ತೆ. ಒಳ್ಳೆ ಬೌಲಿಂಗ್ ಲೈನ್ ಅಪ್ ಕೂಡ ಇದೆ ಇಲ್ಲಿ ಲೆಜೆಂಡ್ಸ್ ಟೀಮ್ ಅಲ್ಲಿ. ಶರತ್, ಸಚಿನ್ ಮಹಾದೇವ್, ಚೇತನ್ ಬೂಮ್ರಾ ಈ ರೀತಿಯಾದಂಥ ಫ್ರಂಟ್ ಲೈನ್ ಬೌಲರ್ಸ್ ಇದ್ದಾರೆ. ಬ್ರೇಕ್ ಥ್ರೂ ಅನ್ನ ಕೊಡುವಂತ ಬೌಲರ್ಸ್ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಡ್ರೈವ್, ಸಿಲಿ ಮಿಡ್ ಆನ್. ಈಸಿಯಾಗಿ 1 ರನ್ ಕಲೆಕ್ಟ್ ಮಾಡ್ಕೋತಾರೆ ಇಲ್ಲಿ ಗರುಡ ರಾಮ್. 9 for 1 ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ವೈಡ್ ಅಂತ ಕಾಲ್ ಬರುತ್ತೆ. ವೈಡ್ +1. ಒಳ್ಳೆ ಫೀಲ್ಡಿಂಗ್ ನಡೀತಾ ಇದೆ, ಗ್ರೌಂಡ್ ಫೀಲ್ಡಿಂಗ್ ಚೆನ್ನಾಗಿದೆ. ಮಿಸ್ ಮಾಡಿದ್ರೆ ಖಂಡಿತವಾಗ್ಲೂ ವೈಡ್ ಪ್ಲಸ್ ಬೌಂಡ್ರಿ ಬರುವಂತ ಸಾಧ್ಯತೆ ಇತ್ತು. ಕ್ರಿಕೆಟ್ ಅಲ್ಲಿ ಒಂದು ಸ್ವಲ್ಪ ಫುಟ್ಬಾಲ್ ಸ್ಕಿಲ್ಸ್ ಕೂಡ ನಡೀತಾ ಇದೆ. ತರಂಗ ವಿಶ್ವ ನಗುಮುಖದ ಒಡೆಯ, ಸದಾ ನಗಿಸುವಂತ ನಮ್ಮ ತರಂಗ ವಿಶ್ವ ಅವರು ಸದಾ ಕಟ್ ಮಾಡ್ತಾರೆ ಒಂದು ಎಕ್ಸ್ಟ್ರಾ ರನ್ಸ್ ಅನ್ನ. ಶಾರ್ಟ್ ಆಗಿದೆ, ಶಾರ್ಟ್ ಪರ್ಫೆಕ್ಷನ್ ಕಂಡುಕೊಳ್ತಾ ಇಲ್ಲ. ಗ್ರೌಂಡ್ ಅಲ್ಲಿ ಇದೆ, ಗ್ರೌಂಡ್ ಶಾರ್ಟ್ ಆಗಿದೆ. ಔಟ್ ಫೀಲ್ಡ್ ಸಖತ್ ಫಾಸ್ಟ್ ಇದೆ. ಡಿ ಫೈನ್ ಲೆಗ್ ಕಡೆ 2 ರನ್ ಅನ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ ಗರುಡ ರಾಮ್. ಒಳ್ಳೆ ಫೀಲ್ಡಿಂಗ್ ಅಂತ ಹೇಳ್ಬೋದು ತರುಣ್ ಸುಧೀರ್ ಅವರ ಕಡೆಯಿಂದ. ಡೌನ್ ದ ಲೆಗ್ ಇದೆ, ವೈಡ್ ಅಂತ ಕಾಲ್ ಬರುತ್ತೆ ಇಲ್ಲಿ. ಎಕ್ಸ್ಟ್ರಾ ರನ್ಸ್ ಆಡ್ ಆಗುತ್ತೆ. ಸ್ಯಾಂಡಲ್ವುಡಿನ ಗರುಡ ರಾಮ್, KGF ಖ್ಯಾತಿಯ ಗರುಡ ರಾಮ್ ಸದ್ಯ ಸ್ಟ್ರೈಕ್ ಅಲ್ಲಿದ್ದಾರೆ. ಸೌತ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ
ಬೇಡಿಕೆ ಇರುವಂತ ನಟ ಕೂಡ. ಒಳ್ಳೆ ಡಿಫೆನ್ಸಿವ್ ಶಾಟ್ ಇದು. ರನ್ಔಟ್ ಆಪರ್ಚುನಿಟಿ ಇದೆ. ಈಸಿಯಾಗಿ 1 ರನ್ ಕಂಪ್ಲೀಟ್ ಮಾಡ್ಕೋತಾರೆ. 15 ಲಾಸ್ ಆಫ್ 1 ವಿಕೆಟ್. ಲಾಸ್ಟ್ 2 ಬಾಲ್ ರಿಮೈನಿಂಗ್ ಇನ್ ಸೆಕೆಂಡ್ ಓವರ್. ಸಚಿನ್ ಮಹಾದೇವ್ ನಾಲ್ಕು ಬಾಲಲ್ಲಿ 8 ರನ್ ಕನ್ಸೀಡ್ ಮಾಡಿದ್ದಾರೆ ಸಚಿನ್. ಕೊನೆ 2 ಬಾಲ್ ಎಷ್ಟು ರನ್ಸ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ ಇಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸಿನ ಬ್ಯಾಟರ್ ಫೈಜಾನ್ ಅಂತ ನೋಡಬೇಕಾಗಿದೆ. ಬ್ಲಾಕ್ ಅಲ್ಲಿ ಬೀಳ್ತಾ ಇದೆ. ಡೈರೆಕ್ಟ್ ಹಿಟ್ ಆಗಿದೆ. ಚೆಕ್ ಮಾಡ್ತಾರೆ, ಕೊಡ್ತಾರೆ. ಥರ್ಡ್ ಅಂಪೈರಿಂಗ್ ಡಿಸಿಷನ್ ಇದು. ಡೈರೆಕ್ಟ್ ಹಿಟ್ ಇದು. 50-50 ಚಾನ್ಸಸ್ ಇದೆ. ಸ್ವಲ್ಪ ಲೇಸಿ ಆಗಿದ್ರು ಫೈಜಾನ್. ಕ್ವಿಕ್ ಆಗಿ ಕಂಪ್ಲೀಟ್ ಮಾಡ್ಬೋದಾಗಿತ್ತು. ಲ್ಯಾಂಡಿಂಗ್ ಅಲ್ಲೆಲ್ಲೋ ಒಂದ್ ಕಡೆ ಎಡುವುದಾಗಿ ಕಾಣ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ ಡಿಸಿಷನ್ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೂಪರ್ ಫೀಲ್ಡಿಂಗ್. ಮಿಡ್ ಆಫ್ ಫೀಲ್ಡರ್ ಡೈರೆಕ್ಟ್ ಹಿಟ್ ಅನ್ನ ಇಲ್ಲಿ ಪಡ್ಕೋತಾರೆ. ಚೆಕ್ ನಡೀತಾ ಇದೆ. ಬೇಬಿ ರೀಚ್ ಆಗಿದಾರಾ ಅಂತ ನೋ ಔಟ್ ಅಂತ ಬರ್ತಾ ಇದೆ ಅಲ್ಲಿ ಡಿಸಿಷನ್. ರನ್ ಔಟ್. ಸೆಕೆಂಡ್ ವಿಕೆಟ್ ಡೌನ್. ಪವರ್ ಪ್ಲೇ ಅಲ್ಲಿ ಸೆಕೆಂಡ್ ಫಿಫ್ತ್ ಬಾಲ್ ಅಲ್ಲಿ ಒಂದು ಒಳ್ಳೆ ಫೀಲ್ಡಿಂಗ್ ಇಂದ ಪಡ್ಕೊಳ್ತಾ ಇರ್ತಕ್ಕಂಥ ವಿಕೆಟ್ ಇದು. ಫೈಜಾನ್ ಹೋಗ್ಬೇಕಾಗುತ್ತೆ ಪೆವಿಲಿಯನ್ ಕಡೆ. ಸೆಕೆಂಡ್ ಬ್ರೇಕ್ ಥ್ರೂ ಬರ್ತಾ ಇದೆ ಇಲ್ಲಿ. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ 15 ಲಾಸ್ ಆಫ್ 2 ವಿಕೆಟ್ಸ್. ಒಳ್ಳೆ ಫೀಲ್ಡಿಂಗ್ ಕಿಶೋರ್ ಚಿಕ್ಕಯ್ಯರ್ ಅವರ ಕಡೆಯಿಂದ. ಎಂತ ಡೈರೆಕ್ಟ್ ಹಿಟ್ ಇದು. ಡಿಸಪಾಯಿಂಟ್ ಆಗಿದ್ದಾರೆ ಫೈಜಾನ್. ಫೈಜಾನ್ ಬ್ಯಾಕ್ ಟು ಪೆವಿಲಿಯನ್. T10 Travel Mart proudly presents Dr. Raj Cup Season 8. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಸವಿ ನೆನಪಿಗಾಗಿ ಆಯೋಜನೆ ಮಾಡಿದಂಥ ಈ ಒಂದು ಡಾಕ್ಟರ್ ರಾಜ್ ಕಪ್ ಯಶಸ್ವಿಯಾಗಿ ಮುಂದುವರಿತಾ ಇದೆ. ಒಂದು ಸಕ್ಸಸ್ಫುಲ್ ಟೂರ್ನಮೆಂಟ್. 7 ಎಡಿಷನ್ಸ್ ಆದ ನಂತರ ಇವಾಗ 8th ಎಡಿಷನ್ ಡೇ 2 ಮ್ಯಾಚ್ ನಂಬರ್ 1 ನಡೀತಾ ಇದೆ. ಲಾಸ್ಟ್ ಬಾಲ್ ಆಫ್ ಸೆಕೆಂಡ್ ಓವರ್. ಮತ್ತೆ ಡೌನ್ ದ ಲೆಗ್ ಸೈಡ್ ವೈಡ್ ಅಂತ ಕಾಲ್ ಬರುತ್ತೆ. 16 for 2. 16-2. ಇನ್ನು ಕೂಡ ಕೊನೆಯ ಒಂದು ಬಾಲ್ ಇದೆ. ಲಾಸ್ಟ್ 1 ಬಾಲ್ ಇದೆ ಸೆಕೆಂಡ್ ಓವರ್ ಅಲ್ಲಿ. ಮತ್ತೆ ಕೆಟ್ಟ ಡೆಲಿವರಿ ಇದು. ಮತ್ತೆ ಡೌನ್ ದ ಲೆಗ್ ಸೈಡ್ ವೈಡ್ ಅಂತ ಕಾಲ್ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಟ್ರಾಸ್ ಆಡ್ ಆಗುತ್ತೆ. ಇದೆಲ್ಲ ಹೆಲ್ಪ್ ಆಗುತ್ತೆ ಚೇಸ್ ಮಾಡುವಂಥ ಟೀಮಿಗೆ. ಒಂದು ಪಾರ್ಟ್ನರ್ಶಿಪ್ ಇಲ್ಲಿಂದ ಬಿಲ್ಡ್ ಮಾಡಬೇಕು. ಬೌಂಡ್ರಿ ಸಿಕ್ಸರ್ಗಳನ್ನ ಇಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕು. ಸಂತೋಷ್ ಬಿಳವ ಮತ್ತು ರಾಮ್ ಸ್ಟೆಪ್ ಔಟ್ ಮಾಡ್ತಾರೆ. ಲಾಸ್ಟ್ ಬಾಲ್ ಡಾಟ್ ಬಾಲ್ ಇಂದ ಫಿನಿಶ್ ಮಾಡ್ತಾರೆ. ಓವರ್ ಕಂಪ್ಲೀಟ್ ಆಗುತ್ತೆ. ಎಂಡ್ ಆಫ್ ಓವರ್ ನಂಬರ್ 2. 17 ಲಾಸ್ ಆಫ್ 2 ವಿಕೆಟ್ಸ್. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ 2 ಓವರ್ಗಳ ನಂತರ 17-2. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಆಫ್ಟರ್ ದಿಸ್ ಮ್ಯಾಚ್ ಅರವಿಂದ್ ವೆಂಕಟೇಶ್ ರೆಡ್ಡಿ ರವರ ಒಂದು ಮಾಲೀಕತ್ವದ AVR ಟಸ್ಕರ್ಸ್ ವರ್ಸಸ್ MR ಪ್ಯಾಂಥರ್ಸ್. ಮಿಥುನ್ ರೆಡ್ಡಿ ರವರ ಒಂದು ಮಾಲೀಕತ್ವದ ತಂಡ ಇಲ್ಲಿ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಸೆಕೆಂಡ್ ಮ್ಯಾಚ್ ಬಿಟ್ವೀನ್ AVR ಟಸ್ಕರ್ಸ್ ವರ್ಸಸ್ MR ಪ್ಯಾಂಥರ್ಸ್. 2 ತಂಡದ ಕ್ಯಾಪ್ಟನ್ಸ್ ಟಾಸ್ಗಾಗಿ ಸಿದ್ಧತೆಯಲ್ಲಿರಬೇಕಾಗುತ್ತೆ. Yes, again, Santosh
Pilava on strike and Ram non-strike for his second spell and last over of his quota. Sharath Krishna power play ಮೂರನೇ ಓವರ್ಗಾಗಿ ಅವರ ಸ್ಪೆಲ್ ಅನ್ನ ಫಿನಿಶ್ ಮಾಡಿಸ್ತಾ ಇದ್ದಾರೆ ಕ್ಯಾಪ್ಟನ್. ಬ್ಯಾಕ್ ಫುಟ್ ಪಂಚ್ ಬರುತ್ತೆ ಮತ್ತೆ ಒಳ್ಳೆ ಫೀಲ್ಡಿಂಗ್ ತರುಣ್ ಸುಧೀರ್ ಅವರ ಕಡೆಯಿಂದ ಕಟ್ ಮಾಡ್ತಾರೆ. ಜಸ್ಟ್ 1 ರನ್ ಬರುತ್ತೆ, ಸಾಕಾಗಲ್ಲ. ಪವರ್ ಪ್ಲೇಲಿ ಈ ರೀತಿ ಸಿಂಗಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಫೀಲ್ಡ್ ಸ್ಪ್ರೆಡ್ ಆದ ನಂತರ ಸ್ವಲ್ಪ ಕಷ್ಟ ಆಗುತ್ತೆ. ಉಳಿದಂತ 5 ಬಾಲು ಕನಿಷ್ಠ ಪಕ್ಷ ಒಂದು 2 ಬೌಂಡ್ರಿ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಒಂದು ಹ್ಯೂಜ್ ಟೋಟಲ್ ಅನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಟೀಮ್. ಶಾಟ್ ಆಗಿದ್ದಾರೆ, ಒಳ್ಳೆ ಪೂಲ್ ಬರುತ್ತೆ ಇಲ್ಲಿ, ಸಾಕಾಗಿರೋದು ಶಾಟ್ ಇದು. 1 ಬೌನ್ಸ್ ಬೌಂಡ್ರಿ ಬೇಕಾಗಿತ್ತು, ಈ ತರ ಬೌಂಡ್ರಿ. ರಿಕ್ವೈರ್ಡ್ ರನ್ ರೇಟ್ ಆಲ್ಮೋಸ್ಟ್ 15 ರನ್ಸ್ ಪರ್ ಓವರ್ ಅಲ್ಲಿದೆ. ಕರೆಂಟ್ ರನ್ ರೇಟ್ ಅಂಡರ್ ದ 10 ರನ್ಸ್ ಪರ್ ಓವರ್ 9.43. ಆ ಒಂದು 15 ರಿಕ್ವೈರ್ಡ್ ರನ್ ರೇಟ್ ಅನ್ನ ಇಲ್ಲಿ ಕ್ಯಾಚ್ ಮಾಡಬೇಕಂದ್ರೆ ಬೌಂಡ್ರೀಸ್ ಬೇಕಾಗುತ್ತೆ. ಬ್ಯಾಟ್ ಸ್ವಿಂಗ್ ಚೆನ್ನಾಗಿದೆ, ಲಾಫ್ಟೆಡ್ ಶಾಟ್ ಇದು, ಏರ್ ಅಲ್ಲಿ ಇದೆ, ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ, ಕಳ್ಕೊತಾರೆ. 3rd ವಿಕೆಟ್ ಇದು. ಗರುಡ ರಾಮ್ ವಿಕೆಟ್ಸ್ ಅನ್ನ ಕಳ್ಕೊತಾ ಇರೋದು. ಇಲ್ಲಿ 3ನೇ ಬ್ರೇಕ್ ಥ್ರೂ ಬರುತ್ತೆ. ಎಂತ ಟಾಪ್ ಕ್ಲಾಸ್ ಬೌಲಿಂಗ್. ಬೌಂಡ್ರಿ ಹೊಡೆದ್ರೇನು ನಾನ್ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಶರತ್ ಕೃಷ್ಣ. ನಾನ್ ಬಿಡಲ್ಲ, ಬ್ರೇಕ್ ಥ್ರೂ ಅನ್ನ ತಂದು ಕೊಡ್ತೀನಿ ಅಂತ ಹೇಳ್ತಿರೋದು. ಎಂತ ಒಳ್ಳೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಇಲ್ಲಿ ಶರತ್ ರವರ ಕಡೆಯಿಂದ. ಬೇಕಾದ ಸಮಯದಲ್ಲಿ ಬ್ರೇಕ್ ಥ್ರೂ, ಬ್ಯಾಟ್ ಇಂದ ರನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಕಂಪ್ಲೀಟ್ ಪ್ಯಾಕೇಜ್ ಇದೆ ಶರತ್ ಕೃಷ್ಣ ಅವ್ರ ಕಡೆಯಿಂದ. 3rd ವಿಕೆಟ್ ಡೌನ್. ಗರುಡ ರಾಮ್ ಬ್ಯಾಕ್ ಟು ಪೆವಿಲಿಯನ್. 22 loss of 3 wickets. Telecom Sky Strikers. New batter on strike. Jersey number 18. Middle order player Sunil. ಸ್ಟ್ರೈಕ್ ಬರ್ತಾ ಇದ್ದಾರೆ. ಇವಾಗ ಫಸ್ಟ್ ಬಾಲ್ ಫೇಸ್ ಮಾಡ್ತಾರೆ. ಮತ್ತೆ ಶರತ್ ಕೃಷ್ಣ ಫಸ್ಟ್ ಬಾಲ್ ಅಲ್ಲೇ ಬಿಗ್ ಶಾಟ್ ಆಡುವಂತ ಪ್ರಯತ್ನ ಇಲ್ಲಿ, ಬಟ್ ಬೈ ಅಂತ ಬರುತ್ತೆ ಅಂಪೈರ್ ಕಡೆಯಿಂದ. ಜೆರ್ಸಿ ನಂಬರ್ 18 ಅಂದ ಕೂಡಲೇ ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ಅವರು ನೆನಪಿಗೆ ಬರ್ತಾರೆ. ಸದ್ಯ ಆ ಒಂದು ಜೆರ್ಸಿ ನಂಬರ್ ಅನ್ನ ತೊಡಗಿಸ್ಕೊಂಡು ಆಳ್ತಾ ಇದ್ದಾರೆ. ಸದ್ಯ ಅವ್ರ ತರ ಇಲ್ಲಿ ಏನಾದರೂ ಚೇಸ್ ಮಾಡ್ತಾರ ಗೇಮಲ್ಲಿ ನೋಡ್ಬೇಕು ಸುನೀಲ್ ಅವರು. ಸಾಲಿಡ್ ಡಿಫೆನ್ಸ್. ಅನದರ್ ಡಾಟ್ ಬಾಲ್. ರಿಕ್ವೈರ್ಡ್ ರನ್ ರೇಟ್ ಕ್ರೀಪಿಂಗ್ ಅಪ್ ಇಂಟು ದ 15 runs per over. 15 ರಿಕ್ವೈರ್ಡ್ ರನ್ ರೇಟ್ ಇದೆ. ಲಾಸ್ಟ್ ಬಾಲ್ ಆಫ್ ಪವರ್ ಪ್ಲೇ, ಕೊನೆಯ ಬಾಲ್ ಪವರ್ ಪ್ಲೇ ಅಲ್ಲಿ. ಒಳ್ಳೆ ಬಾಲ್ ಇದು, ಬೌನ್ಸ್ ಇಲ್ಲ, ಲೋ ಆಗಿತ್ತು, ಡಾಟ್ ಆಗುತ್ತೆ. 3 ಓವರ್ಗಳ ನಂತರ 23ಕ್ಕೆ 3. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ 42 balls 110 runs ನೀಡ್. 42 ಬಾಲಲ್ಲಿ 110 ರನ್ ಬೇಕು. ಆಲ್ಮೋಸ್ಟ್ ರಿಕ್ವೈರ್ಡ್ ರನ್ ರೇಟ್ 16 ರನ್ ಪರ್ ಓವರ್ ಕಡೆ ಹೋಗಿದೆ. 3 ಓವರ್ಗಳು ಮಾಡಿದ್ದಾರೆ ಇಲ್ಲಿ. 2 ಓವರ್ ಅವರ ಸ್ಪೆಲ್ ಕೂಡ ಕಂಪ್ಲೀಟ್ ಆಗುತ್ತೆ. ಅವರು ಕೋಟ ಮುಗಿಸ್ತಾರೆ ಶರತ್ ಕೃಷ್ಣ.
ಜಸ್ಟ್ ಬಾಲ್ ಟು ಬಾಲ್ ರನ್ಸ್ ಅನ್ನ ಕನ್ಸೀಡ್ ಮಾಡಿ 2 ಬ್ರೇಕ್ ಥ್ರೂ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಶರತ್ ಕೃಷ್ಣ. ಒಂದು ಒಳ್ಳೆ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಶರತ್ ಕೃಷ್ಣ ಅವರ ಕಡೆಯಿಂದ. ಸದ್ಯ 3 ಓವರ್ಗಳು ಕಂಪ್ಲೀಟ್ ಆಗಿದೆ. 23ಕ್ಕೆ 3, 23-43, 42 ಬಾಲ್ಸ್, 110 ರನ್ಸ್. ಸ್ಟಿಲ್ ಚಾನ್ಸಸ್ ಇದೆ. 15 ರನ್ ಪರ್ ಓವರ್, 16 ರನ್ ಪರ್ ಓವರ್. ಈ ಗ್ರೌಂಡಲ್ಲಿ ಚೇಸ್ ಮಾಡುವಂಥ ಆಪರ್ಚುನಿಟಿ ಜಾಸ್ತಿ ಇದೆ. ಬಿಕಾಸ್ ಟ್ರ್ಯಾಕ್ ಹಾರ್ಡ್ ಪಿಚ್, ಡ್ರೈ ಆಗಿದೆ. ಬ್ಯಾಟಿಗೆ ಈಸಿಯಾಗಿ ಬಾಲ್ ಬರುತ್ತೆ. ನ್ಯೂ ಬೌಲರ್ ತರಂಗ ವಿಶ್ವ ಫಾರ್ 4th ಓವರ್. ಎನರ್ಜೆಟಿಕ್ ತರಂಗ ವಿಶ್ವ ಫಾರ್ 4th ಓವರ್. ಫಸ್ಟ್ ಬಾಲ್, ಬ್ಯಾಕ್ ಫುಟ್ ಪಂಚ್. ಪ್ರೊಟೆಕ್ಷನ್ ಇದೆ, ಎಕ್ಸ್ಟ್ರಾ ಕವರ್ಸ್ ಕಡೆ ಜಸ್ಟ್ 1 ರನ್ ಬರುತ್ತೆ. ಬೌಂಡ್ರೀಸ್ ಡ್ರೈನ್ ಆಗಿದೆ. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರ್ತಾ ಇರುವಂತಹ ಟೀಮ್ ಇಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಪ್ರತಿಯೊಂದು ಓವರಲ್ಲೂ ಕೂಡ ಬೌಂಡ್ರಿ ಸಿಕ್ಸರ್ಗಳ ಲೆಕ್ಕಾಚಾರವನ್ನು ಮಾಡಿಕೊಂಡು ಆಡಿದ್ರೆ ಮಾತ್ರ ಈ ಒಂದು ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ತುಂಬಾ ಕಷ್ಟ ಪಡಬೇಕಾಗುತ್ತೆ. ಇದಾಗಲೇ 16 ಕಡೆ ಹೋಗ್ತಾ ಇದೆ ರಿಕ್ವೈರ್ಡ್ ರನ್ ರೇಟ್. ಫಸ್ಟ್ 2 ಬಾಲ್ ತರಂಗ ವಿಶ್ವ ಜಸ್ಟ್ ಸ್ಟ್ರೈಕ್ ರೊಟೇಟ್ ಮಾಡಿಸಿದಾರಷ್ಟೇ. ರಿವರ್ಸ್ ಶಾಟ್, another dot ball. ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಸ್ಟ್ರೈಟ್ ಔಟ್ ದ ವಿಕೆಟ್, ಕ್ಯಾಚ್ ಇರುವಂತ ಕಾಲ್ ಇದೆ. ಬಟ್ 1 ಬೌನ್ಸ್ ಕಟ್ ಮಾಡ್ತಾರಲ್ಲಿ. ಫೀಲ್ಡ್ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಇಲ್ಲಿ. ಡೀಪ್ ಸ್ಕ್ವೇರ್ ಲೆಗ್ ಇದೆ, ಡೀಪ್ ಮಿಡ್ ವಿಕೆಟ್, ಲಾಂಗ್ ಆನ್, ವೈಡಿಶ್ ಲಾಂಗ್ ಆಫ್, ಎಕ್ಸ್ಟ್ರಾ ಕವರ್ಸ್. ಇನ್ನರ್ ಸರ್ಕಲ್ ಅಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್, ಶಾರ್ಟ್ ಥರ್ಡ್ ಮ್ಯಾನ್, ಬ್ಯಾಕ್ವರ್ಡ್ ಶಾರ್ಟ್ ಲೆಗ್, ಕವರ್ಸ್. ಈ ರೀತಿಯಾಗಿ ಫೀಲ್ಡ್ ಸೆಟ್ ಮಾಡಿದ್ದಾರೆ ಕ್ಯಾಪ್ಟನ್ ತರುಣ್ ಸುಧೀರ್. another ಗ್ರೌಂಡ್ ಶಾಟ್, ಸಕ್ಸಸ್ಫುಲ್ ಓವರ್. ಇದು ಒಳ್ಳೆ ಓವರು ತರಂಗ ವಿಶ್ವ ಅವ್ರ ಕಡೆಯಿಂದ. ಯಾವುದೇ ಬೌಂಡ್ರಿ ಬರ್ತಾ ಇಲ್ಲ. ಕಂಪ್ಲೀಟ್ ಆಗುತ್ತೆ 4th ಓವರ್. ಜಸ್ಟ್ ಬಾಲ್ ಟು ಬಾಲ್ ರನ್ ಮಾತ್ರ ಕನ್ಸಿಡ್ ಮಾಡ್ತಾರೆ. 4 ಓವರ್ಗಳ ನಂತರ 29ಕ್ಕೆ 3, 29-3 after 4 overs. Telecom Sky Strikers. ಟಾಸ್ ಸೋತ್ರು ಕೂಡ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ಅಪ್ ಇರುವಂತ ಲೆಜೆಂಡ್ಸ್ ಟೀಮ್ 132 ರನ್ಸ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ. 133 ರನ್ಗಳ ಒಂದು ಟಾರ್ಗೆಟ್ ಅನ್ನ ಕೊಡ್ತಾರೆ ಇಲ್ಲಿ. ಮೊದಲ 4 ಓವರ್ಗಳು ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಜಸ್ಟ್ ಬಾಲ್ ಟು ಬಾಲ್ ರನ್ಸ್ ಅಂಡರ್ 8 ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಉಳಿದಂತ 36 ಬಾಲ್ ಅಲ್ಲಿ 104 ರನ್ ಬೇಕು. 36 ಬಾಲ್ 104 ರನ್ನು. ಸಚಿನ್ ಮಹಾದೇವ್ ಫಾರ್ 5th ಓವರ್. ಫಸ್ಟ್ ಬಾಲ್, ಅನರ್ ಸಿಂಗಲ್. ಸಾಕಾಗಲ್ಲ ಈ ರೀತಿ ಸಿಂಗಲ್ಸ್ ಕಲೆಕ್ಟ್ ಮಾಡಿಕೊಂಡ್ರೆ. ಜಸ್ಟ್ ಆ ಒಂದು ಲೂಸಿಂಗ್ ರನ್ಸ್ ಮಾತ್ರ ಕಮ್ಮಿ ಆಗುತ್ತೆ, ವಿಕ್ಟ್ರಿ ಬರಲ್ಲ ಇಲ್ಲಿ. ಬೌಂಡ್ರೀಸ್ ಮಾಡಬೇಕು, ಡೂ ಆರ್ ಡೈ ಇಲ್ಲಿ. ಉಳಿದಂತ ಪ್ರತಿಯೊಂದು ಬಾಲಲ್ಲೂ ಕೂಡ ಇಲ್ಲಿಂದ ಚಾರ್ಜ್ ಮಾಡಬೇಕಾಗುತ್ತೆ ಬ್ಯಾಟರ್ಸ್ ಸುನಿಲ್ ಮತ್ತು ಸಂತೋಷ್. Oh my goodness, what a ball. Another dot ball. "34 balls, 103 runs need."
ಮತ್ತೆ ಬ್ಯಾಟ್ ಸ್ವಿಂಗ್ ಜೋರಾಗಿದೆ, ಮತ್ತೊಂದು ಡಾಟ್ ಬಾಲ್. ಪ್ಲಾನ್ ಚೆನ್ನಾಗಿದೆ, ಔಟ್ ಸೈಡ್ ದ ಆಫ್ ಸಿಕಲ್ ಬೌಲ್ ಮಾಡುವಂತ ಒಂದು ಪ್ಲಾನ್ ಅನ್ನು ಇಟ್ಕೊಂಡು ಬೌಲ್ ಮಾಡ್ತಾ ಇದ್ದಾರೆ ಸಚಿನ್. ಕಂಪ್ಲೀಟ್ ಆಗಿ ಬೀಟ್ ಆಗ್ತಾರೆ ಇಲ್ಲಿ ಬ್ಯಾಟರ್ ಸುನಿಲ್. ಆಫ್ ಕಟ್ರ್ ಮಾಡುವಂತ ಪ್ರಯತ್ನ, ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಕಟ್ ಮಾಡ್ತಾರೆ. ಜಸ್ಟ್ 1 ರನ್ ಬರುತ್ತೆ. 5th ಓವರ್ ಅಲ್ಲೂ ಕೂಡ ಜಸ್ಟ್ ಸಿಂಗಲ್ಸ್ ಆಡ್ ಆಗ್ತಾ ಇದೆ ಟೀಮ್ಸ್ ಟೋಟಲ್ ಅಲ್ಲಿ. ಕಾಟ ಕೊಡ್ತಾ ಇದ್ದಾರೆ ಬೌಲರ್ಸ್, ಈಸಿಯಾಗಿ ರನ್ಸ್ ಅನ್ನು ಬಿಟ್ಕೊಡ್ತಾ ಇಲ್ಲ. ಸ್ಕೂಪ್ ಮಾಡುವಂತ ಒಂದು ಪ್ರಯತ್ನ, ಸೂಪರ್ ಆಗಿರುವಂತ ಒಂದು ಫೀಲ್ಡಿಂಗ್ ತರುಣ್ ಸುಧೀರ್ ಅವರ ಕಡೆಯಿಂದ. ಫುಟ್ಬಾಲ್ ಸ್ಕಿಲ್ಸ್, ಬಾಲ್ ಅನ್ನು ತಡಿತಾ ಇದ್ದಾರೆ. ಜಸ್ಟ್ 1 ರನ್ ಬರುತ್ತೆ. ವಿಶಿಷ್ಟ ಶೈಲಿಯ ಶಾಟ್ ಇದು. ಡಿಲ್ ಸ್ಕೂಪ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು, ಬಟ್ ಅಷ್ಟೊಂದು ಪೇಸ್ ಇರಲಿಲ್ಲ ಬಾಲಲ್ಲಿ. ಪೇಸ್ ಆಫ್ ಮಾಡಿದ್ರು ಸಚಿನ್. ಸುಬಾಬ್ ಶಾಟ್, ಕ್ರಾಕಿಂಗ್ ಶಾಟ್, ಬಟ್ ಕಟ್ ಮಾಡ್ತಾರ. ಎಸ್, ಬೌಂಡ್ರಿಯನ್ನ ತಡಿತಾರೆ. ಜಸ್ಟ್ 1 ರನ್ ಮಾತ್ರ ಬರುತ್ತೆ. ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಕೂಡ ಪೂರ ಆಗಿದೆ. 2 ರನ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದಾಗಿತ್ತು, ಬಟ್ ಜಸ್ಟ್ 1 ರನ್ ಬರುತ್ತೆ, ಕಂಪ್ಲೀಟ್ ಆಗುತ್ತೆ. 5th ಓವರ್, 33 ಲಾಸ್ ಆಫ್ 5 ವಿಕೆಟ್ಸ್. 5 ಓವರ್ಗಳ ನಂತರ 33ಕ್ಕೆ 3. ಉಳಿದಂತ 30 ಬಾಲಲ್ಲಿ 100 ರನ್ ಅನ್ನ ಇಲ್ಲಿ ಚೇಸ್ ಪ್ರಕ್ರಿಯೆಯಲ್ಲಿ ಪಡ್ಕೋಬೇಕಾಗಿದೆ ಟೀಮ್ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಎಕ್ಸಾಕ್ಟ್ 20 ರನ್ಸ್ ಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡಬೇಕು. ಪ್ರತಿ ಓವರಲ್ಲೂ ಕೂಡ 3 ರಿಂದ 4 ಬೌಂಡ್ರಿ ಸ್ಟ್ರೈಕ್ ರೊಟೇಟ್ ಮಾಡಲೇಬೇಕಾಗಿದೆ ಇಲ್ಲಿ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. 5 ಓವರ್ಗಳು ಕಂಪ್ಲೀಟ್ ಆಗುತ್ತೆ. ಕಾಂಬಾಕ್ಸ್ ಅಲ್ಲಿ ಬದಲಾವಣೆ. ಮತ್ತೆ ಇವಾಗ ಶಿವನಾರಾಯಣ್ ಐತಾಳ್ ಕೋಟ ಫಾರ್ ಲಾಸ್ಟ್ 5 ಓವರ್ಸ್ ಆಫ್ ಫಸ್ಟ್ ಮ್ಯಾಚ್. ಧನ್ಯವಾದಗಳು ಅಬ್ಬಾಸ್ ಬಬ್ಲು. ಬಹಳಷ್ಟು ಉತ್ತಮತೆ ಒಂದು ಎಸೆಗಾರಿಕೆ ಭಾಗನ ಕಂಡುಕೊಳ್ತಾ ಇದೆ. ಬೌಲಿಂಗ್ ವಿಭಾಗದಲ್ಲಿ ಯೋಗೇಶ್. ಮತ್ತೆ ಯೋಗೇಶ್ ಅವ್ರು ಸದಾಷ್ಟಂಪಲ್ಲಿ ಚೆಂಡನ್ನು ನೆಲೆಸಿತಾ ಇದ್ದಾರೆ. ವೈಟ್ ಬಾಲ್ ಘೋಷಣೆ ಆಗ್ತಾ ಇದೆ ನಿರ್ಣಾಯಕರು. ಒಂದೊಳ್ಳೆ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ಗಳಿಗೆ. ಬಹಳ ಸುತ್ತಮುತ್ತ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಭರ್ಜರಿಯಾದ ಹೊಡೆತ ಬರ್ತಾ ಇದೆ. 6 ಸುನಿಲ್ ಮುಖ್ಯನ. ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಫೈಟ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಸುನಿಲ್ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಇನ್ನೊಂದೆಡೆಯಲ್ಲಿ ಸಂತೋಷ್ ಬೀಲವ ಇದ್ದಾರೆ. ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಬೇಕಾಗಿದೆ ತಂಡಕ್ಕೆ. ಲೆಜೆಂಡ್ಸ್ ಪರವಾಗಿ ಮತ್ತೆ ಯೋಗೇಶ್. ಬಹಳ ಉತ್ತಮ ಹೊಡೆತ. ಕವರ್ಸ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ, ಕ್ಷೇತ್ರ ರಕ್ಷಣೆ ವೈಫಲ್ಯ, ಬೌಂಡ್ರಿ. ಈ ಮುಂಚೆ 6 ಈ ಬಾರಿ ಬೌಂಡ್ರಿ. ಸುನೀಲ್ ಬಹಳ ಉತ್ತಮ ರೀತಿ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ರಾಜ್ ಕಪ್ ಇಲ್ಲಿ ಸಾಗ್ತಾ ಇದೆ.
ಟ್ರಾವೆಲ್ ಮಾರ್ಟ್ ಪ್ರೆಸೆಂಟ್ ಡಾಕ್ಟರ್ ರಾಜ್ ಕಪ್ ಸೀಸನ್ 8. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿನ ಅಂಗಳದಲ್ಲಿ ಈ ಪಂದ್ಯಕೂಟ ಸಾಗ್ತಾ ಇದೆ. ಡೈರೆಕ್ಟ್ ಹಿಟ್, ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ದಿ ಲೆಜೆಂಡ್ಸ್ ಆಟಗಾರರು. ಶರತ್ ಕೃಷ್ಣ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಬ್ಯಾಟಿಂಗ್ ವಿಭಾಗದಲ್ಲಿ ಕೂಡ ಬಹಳ ಉತ್ತಮ ಆಟವನ್ನು ಆಡಿದಂಥ ಶರತ್ ಈಗ ಕ್ಷೇತ್ರ ರಕ್ಷಣೆಯಲ್ಲಿ ಕೂಡ ಯಶಸ್ಸನ್ನು ದಾಖಲಿಸ್ತಾ ಇದ್ದಾರೆ. ಸಂತೋಷ್ ಬಿಲೋ ಔಟ್ ಆಗ್ತಾ ಇದ್ದಾರೆ. ಬಹಳ ಉತ್ತಮವಾದ ಪಾರ್ಟ್ನರ್ಶಿಪ್ ಮಾಡುವಂತ ಪ್ರಯತ್ನ ಮಾಡಿದ್ರು ಬಿಲ್ ಅವರು, ಆದರೆ ಇಲ್ಲಿ ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಾ ಇದೆ. ಹೊಸ ದಾಣಿಗೆನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸ್ಟಂಟ್ ಸುನಿಲ್ ಆಗಮಿಸ್ತಾ ಇದ್ದಾರೆ. ಎರಡು ಸುನಿಲ್ಗಳು ಅಂಕಣ ಒಳಭಾಗದಲ್ಲಿದ್ದಾರೆ. ಒಂದೆಡೆ ಸುನಿಲ್, ಇನ್ನೊಂದೆಡೆ ಸ್ಟಂಟ್ ಸುನಿಲ್. ಟ್ರಾವೆಲ್ ಮಾರ್ಟ್ ಪ್ರೆಸೆಂಟ್ ಸೀಸನ್ 8 ಸಾಗ್ತಾ ಇದೆ. ಸಪ್ರಾಯೋಜಕರು DS Max, ಸಮೃದ್ಧಿ ಗ್ರೂಪ್ಸ್, MKG ಗ್ರೂಪ್ಸ್, ಸ್ಟಾರ್ ಪ್ಯಾಂಡಮ್ ಹಾಗೂ PRK ಆಪ್. ನಿನ್ನೆ ಆರಂಭಗೊಂಡಂತ ಪಂದ್ಯಾಟ ಲಿಯೋ ಲೈಫ್ ಸೇವಿಯರ್ಸ್ ಕಳೆದ ಬಾರಿಯ ಚಾಂಪಿಯನ್ ತಂಡ ಸಮೃದ್ಧಿ ಫೈಟರ್ಸ್ ಅನ್ನು ಸೋಲಿಸಿತ್ತು. ಇವತ್ತು 2 ದಿವಸದ ಮೊದಲ ಪಂದ್ಯ ಇಲ್ಲಿ ಸಾಗ್ತಾ ಇದೆ. ದಿ ಲೆಜೆಂಡ್ಸ್ ತರುಣ್ ಸುಧೀರ್ ಅವರ ನಾಯಕತ್ವದ ತಂಡ. ಸ್ವಲ್ಪ ಬಡಿಗೆ ಲೆಕ್ಸಿಕಲ್ ಬಿದ್ದಂತ ಚೆಂಡು. ಡಾಕ್ಟರ್ ನರಸಿಂಹಮೂರ್ತಿ ಅವರ ಮಾಲಕತ್ವದ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಯೋಗೇಶ್. ಸ್ಟಂಟ್ ಸುನಿಲ್ಗೆ ಲೆಫ್ಟಿ ಆಟಗಾರ, ಎಡಗೈ ಆಟಗಾರ, ಒಳ್ಳೆ ರೀತಿ ಬೌಲಿಂಗ್ ಕೂಡ ಮಾಡಿದ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್. ಲಾಗಾದಿವಾದ ಕ್ಯಾಚ್ ಅನ್ನು ಪಡ್ಕೊಂಡು ಬಹಳ ಸುತ್ತ ಬರ್ತದೆ ಒಂದು ಕ್ಯಾಚ್ ಕೂಡ. ಬಿಸಿಲಿನ ಜಳಕ್ಕೆ ಬಹುಶಃ ಚೆಂಡು ಕೂಡ ಕಂಡ್ಕೊಳ್ತಾ ಇಲ್ಲ. ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಕಿಶೋರ್ ಚಿಕ್ಕಯ್ಯ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೊಡೆತ ಮಿಸ್ ಆಗ್ತಾ ಇದೆ. ಸ್ಟಂಟ್ ಸುನೀಲ್ ಒಂದು ಬಿರುಸಿನ ಆಟಕ್ಕೆ ಇಳಿದ್ರು ಕೂಡ ಔಟ್ರೇಜ್ ಆಗ್ತಾ ಇದೆ. ಬ್ಯಾಟಿನ ಹೊರ ಅಂಚನ್ನು ಸವರಿದ ಚೆಂಡು, ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು ಕಿಶೋರ್ ಚಿಕ್ಕಯ್ಯ. 5 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ತರದ ಮೊತ್ತ 46ಕ್ಕೆ 5, 46 for 5. ಅಂಕಣ ಒಳಭಾಗದಲ್ಲಿ ಹೊಸ ದಾಡಿಗಿನ ಸೇರ್ಪಡೆ ಚರಣ್ ರಾಜ್. ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆದರೆ ಮಾತ್ರ ಇನ್ನೂ ಕೂಡ ಅವಕಾಶ ಇದೆ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ಗೆ. ಇಲ್ಲದಿದ್ರೆ ದಿ ಲೆಜೆಂಡ್ಸ್ ಮೊದಲ ಜಯವನ್ನು ದಾಖಲಿಸುತ್ತದೆ. ಮುಂದಿನ ಪಂದ್ಯ AVR ಟಸ್ಕರ್ಸ್ MR ಪ್ಯಾಂಥರ್ಸ್ ವಿರುದ್ಧ ಪಂದ್ಯಾಟವನ್ನು ಆಡಲಿಕ್ಕಿದೆ. ಅಶೋಕ ರೈಸಿಂಗ್ ಸ್ಟಾರ್ ಅಂಕಣದಲ್ಲಿ ಸಿನಿಮಾ ನಟರು, ಕಿರುತೆರೆ ನಟರೆಲ್ಲ ಆಗಮಿಸ್ತಾ ಇದ್ದಾರೆ. ಸಮಯದಿಂದ ಸಮಯಕ್ಕೆ ಪ್ರೇಕ್ಷಕರು ಕೂಡ ಆಮೂಲಾಗ್ರವಾಗಿ ಬರುವ ಇರಾದೆಯಲ್ಲಿದ್ದಾರೆ. ಒಂದೆಡೆ ಸುಡು ಬಿಸಿಲು, ಇನ್ನೊಂದೆಡೆ ಕ್ರಿಕೆಟಿನ ಕಾವು ಈ ಒಂದು ಪಂದ್ಯಾಟದ ಮೆರಗನ್ನು ಹೆಚ್ಚಿಸ್ತಾ ಇದೆ. ಕಿಶೋರ್ ಚಿಕ್ಕಯ್ಯ ಎಸೆಗಾರಿಕೆ ಭಾಗದಲ್ಲಿ ನಾಣ್ಯ ಚುಬಿಗೆ ಪ್ರಕ್ರಿಯೆ.
ಮತ್ತೆ ಕಿಶೋರ್ ಚಿಕ್ಕಯ್ಯ. ಬಹಳ ಸುತ್ತಮುತ್ತ ಹೊಡೆತ ಸ್ಕಾರಕ್ಕೆ ಭಾಗದಲ್ಲಿ ಬೌಂಡ್ರಿ. 4 ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಂದಿನ ಪಂದ್ಯ AVR ಟಸ್ಕರ್ಸ್ ವರ್ಸಸ್ MR ಪ್ಯಾಂಥರ್ಸ್. ಎರಡು ತರದ ನಾಯಕರು ನಮ್ಮ ಪ್ರಮುಖ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಟಾಸ್ ಪ್ರಕ್ರಿಯೆ ನಡೀಲಿಕ್ಕಿದೆ. ಬಹಳ ಶುದ್ಧವಾದ ಕ್ಯಾಚ್ ಅಲ್ಲಿ ಪಡ್ಕೊಳ್ತಾ ಇದ್ದಾರೆ. ಮತ್ತದು ಹುದ್ದರಿಯ ಪತನ. ವಿಕೆಟ್ ನಂಬರ್ 6 ಕಳ್ಕೊಳ್ತಾ ಇದೆ. ಬೂಮ್ರಾ, ಚೇತನ್ ಬೂಮ್ರಾ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಟ್ರಾವೆಲ್ ಮಾರ್ಟ್ ಅರ್ಪಿಸ್ತಾ ಇರುವಂತಹ ಡಾಕ್ಟರ್ ರಾಜ್ ಕಪ್ ಸೀಸನ್ 8 ಎರಡನೇ ದಿವಸದ ದ್ವಿತೀಯ ಪಂದ್ಯಕ್ಕಾಗಿ MR ಪ್ಯಾಂಥರ್ಸ್ ವರ್ಸಸ್ AVR ಟಸ್ಕರ್ಸ್. ಮಿಥುನ್ ರೆಡ್ಡಿ ಅವರು, ಇನ್ನೊಂದೆಡೆಯಲ್ಲಿ ಅರ್ಜುನ್ ಯೋಗಿ. ಟಾಸ್ ಪ್ರಕ್ರಿಯೆ ನಿರ್ಣಾಯಕರು ನಿರ್ವಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಟಾಸ್ ಪ್ರಕ್ರಿಯೆ ನಡೀತಾ ಇದೆ. MR ಪ್ಯಾಂಥರ್ಸ್ ವರ್ಸಸ್ AVR ಟಸ್ಕರ್ಸ್. ಅರ್ಜುನ್ ಯೋಗಿ ಅದೇ ರೀತಿಯಲ್ಲಿ ಮಿಥುನ್ ರೆಡ್ಡಿ ಅವರು ನಾಯಕರಾಗಿ ಒಂದು ಪಂದ್ಯಾಟವನ್ನು ಕಂಡುಕೊಳ್ತಾ ಇದ್ದಾರೆ. MR ಪ್ಯಾಂಥರ್ಸ್ ಒಂದು ಟಾಸ್ elected to ball first. ಯಾವ ರೀತಿ ಅಂತ ಪ್ಲಾನ್ ಮಾಡಿದಾರ? ಪ್ಲ್ಯಾನ್ ಏನಿಲ್ಲ. ರಾಜ್ ಕಪ್ ಸೀಸನ್ 8 ಎಲ್ಲ 14 ತಂಡಕ್ಕೆ ಒಳ್ಳೆಯದಾಗಲಿ. AVR ಟಸ್ಕರ್ಸ್ ಏನು ಬೇರೆ ಟೀಮಲ್ಲ. ಈಸ್ ಮೈ ಬ್ರದರ್ ಆ್ಯಂಡ್ ಯೋಗಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಪ್ಲ್ಯಾನ್ಸು ಪ್ರಿಪ್ರೇಷನ್ಸ್ ನಡೀತಾನೆ ಇದ್ದಾವೆ ಆಲ್ಮೋಸ್ಟ್ ಒಂದು 10-15 ದಿನದಿಂದ. ಸೊ ಹೋಗ್ತಾ ಹೋಗ್ತಾ ಪ್ಲೇಯರ್ಸ್ಗೂ ಪಾಪ ಅವರು ಶೂಟ್ಸು ಅವು ಇವು ಇರ್ತವೆ.
ಕೆಲವೊಂದು ಜನ ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ ಅಂದರೂ ಆಡಲೇಬೇಕು, ಅದೇನು ಮಾಡೋಕ್ಕಾಗಲ್ಲ. ಪಾಪ ಅವರು ಶೂಟ್ ಅನ್ನೋದು ಒಪ್ಕೊಂಡಿರ್ತಾರೆ. ಬೆಳಗ್ಗೆ ನಮ್ಮದು 9 ಗಂಟೆಗೆ ಇದ್ದಿದ್ದು ಮ್ಯಾಚು ಇವಾಗ ಆಗಿರೋದ್ರಿಂದ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಇವತ್ತು ನಮಗೆ ತುಂಬ ಅದೊಂದು ದೊಡ್ಡ ಲಾಸ್ ಆಗಿದೆ. ಬಟ್ ನೋಡೋಣ, ಪ್ರಯತ್ನ ಮಾಡ್ತೀವಿ. ವಿಲ್ ಗಿವ್ ಅವರ್ 100% ಎಫರ್ಟ್ಸ್. ಅರ್ಜುನ್ ಯೋಗಿ ಅವರು AVR ಟಸ್ಕರ್ಸ್ ನಾಯಕರು ಯಾವ ರೀತಿಯಲ್ಲಿ ಬ್ಯಾಟಿಂಗ್ನಲ್ಲಿ ನಿಮ್ಮ ಸ್ಕೋರ್ ಮಾಡುವಂಥ ಪ್ಲ್ಯಾನ್ ಏನಿದೆ? 10 ಓವರ್ಸ್ ಮ್ಯಾಚ್ 122 ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರಂತ? ಅಫ್ಕೋರ್ಸ್ ನಿನ್ನೆಯಿಂದ ಬ್ಯಾಟಿಂಗ್ ಫಸ್ಟ್ ತೊಗೊಂಡವರೇ ಗೆಲ್ತಾ ಇದ್ದಾರೆ. ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ ಟಾಸ್ ಗೆದ್ದ ನಾವು ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ದಟ್ಸ್ ಓಕೆ, ಕ್ರಿಕೆಟ್ ಹೋಗ್ತಾ ಇರಬೇಕು. ಸೊ ಒಂದು ಒಳ್ಳೆ ಬೋರ್ಡಲ್ಲಿ ಒಳ್ಳೆ ಸ್ಕೋರ್ನ ನಾವು ಟಾರ್ಗೆಟ್ ಸೆಟ್ ಮಾಡಿ ಐ ಥಿಂಕ್ ರಿಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ವೆರಿ ಹ್ಯಾಪಿ. ಮತ್ತು ರಾಜ್ ಕಪ್ಪಲ್ಲಿ ಬಂದು ಆಡ್ತಾ ಇರೋದು ಇನ್ ಆಬ್ಸೆನ್ಸ್ ಆಫ್ ದಿಗಂತ್ ಅವರ ಆಬ್ಸೆನ್ಸಲ್ಲಿ ಇವತ್ತು ಲೀಡ್ ಮಾಡ್ತಾಯಿದ್ದೀನಿ. AVR ಟೀಮಲ್ಲಿ ಇದು 2ನೇ ಸಲ ಆಡ್ತಾ ಇರೋದು ನಾನು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಸೆಕೆಂಡ್ ಡೇ ಇವತ್ತು. ಮಿಥುನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ರಿಕೆಟ್ ಆಡಿದ್ದೀವಿ ನಾವು ಮುಂಚೆ ಜೊತೆಲಿ. ಒಂದು ಒಳ್ಳೆ ಗೇಮ್ ಅಂತೂ ಖಂಡಿತ ಇರುತ್ತೆ. ಡೆಫಿನೆಟ್ಲಿ ಈ ಮ್ಯಾಚ್ MR ಪ್ಯಾಂಥರ್ಸ್ ವರ್ಸಸ್ AVR ಒಂದು ಒಳ್ಳೆ ಎಂಟರ್ಟೈನ್ಮೆಂಟಾಗಿ ಬರುತ್ತೆ ಈಚೆ. AVR ಟೀಮ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಬಾಯ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ಸೊ ಐ ಥಿಂಕ್ ಒಂದು ಒಳ್ಳೆ ಗೇಮ್ ಆಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಎರಡು ತಂಡಗಳಿಗೆ ಶುಭವಾಗಲಿ. ಆಲ್ ದಿ ಬೆಸ್ಟ್ ಸರ್. MR Panthers won the toss, elected to field first. AVR Tuskers openers ಈ ಪಂದ್ಯದ ತರುವಾಯ ಈ ಒಂದು ಪಂದ್ಯಾಟವನ್ನು ಕಂಡುಕೊಳ್ತಾರೆ. ರಾಜ್ ಕಪ್ ಸೀಸನ್ 8 ಓಟು ಕಮಿಟಿ ಬಾಕ್ಸ್. ಒಂದು ಭರ್ಜರಿ ಸಿಕ್ಸರ್ ಬರ್ತಾ ಇದೆ. ಒಂದು ಅತ್ಯುತ್ತಮ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ ಆಟಗಾರರು. ಹಲೋ, ಒಂದೆಡೆ ಪ್ರಶಾಂತ್, ಇನ್ನೊಂದೆಡೆ ಚರಣ್ ರಾಜ್. ಜೆರ್ಸಿ ನಂಬರ್ ಇಬ್ರು 22. ಬಹಳ ಸುತ್ತಮುತ್ತ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಒಳ್ಳೆ ಫೀಲ್ಡಿಂಗ್ ಕೂಡ ನಡೀತಾ ಇದೆ. ಬೌಂಡ್ರಿ ಅಡ್ಡ ಕಟ್ತಾ ಇದ್ದಾರೆ ಶರತ್ ಕೃಷ್ಣ. ಎಂಟು ಓವರ್ಗಳ ಮುಕ್ತಾಯಕ್ಕೆ ತಡೆದ ಮೊತ್ತ 69. 8 overs ಸ್ಕೋರ್ 69. 12 ಎಸೆತ 64 ಓಟದ ಅವಶ್ಯಕತೆ. ಕಷ್ಟ ಸಾಧ್ಯತೆಯಲ್ಲಿ ಈಗಾಗಲೇ ಬ್ಯಾಟಿಂಗ್ ತಂಡ ಇದೆ ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್. ಮತ್ತೆ ಎಸೆಗಾರಿಕೆ ಭಾಗದ ಬದಲಾವಣೆ ತರ್ತಾ ಇದೆ ಕಿಶೋರ್ ಚಿಕ್ಕಯ್ಯ. ದಿ ಕಂಪ್ಲೀಷನ್ ಓವರ್ ನಂಬರ್ 8 ಸ್ಕೋರ್ 69. ಒಂದೆಡೆ ಪ್ರಶಾಂತ್, ಇನ್ನೊಂದೆಡೆ ಚರಣ್ ರಾಜ್. ಉತ್ತಮ ರೀತಿ ಹೊಡೆತ ಮಿಡುಕಿಡಿ ಭಾಗದಲ್ಲಿ ಒಂದೋಟದ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಚೇತನ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. 70 ಸ್ಕೋರ್. ಮುಂದಿನ ಪಂದ್ಯ MR ಪ್ಯಾಂಥರ್ಸ್ ವರ್ಸಸ್ AVR ಟಸ್ಕರ್ಸ್. ಎರಡು ಕೂಡ ಬಹಳಷ್ಟು ಬಲಿಷ್ಠ ತಂಡಗಳು. 50-50 ಚಾನ್ಸಸ್ ಇದೆ. ಈಗಾಗಲೇ MR ಪ್ಯಾಂಥರ್ಸ್ won the toss, elected to field first. ಮತ್ತೆ ಕಿಶೋರ್ ಚಿಕ್ಕಯ್ಯ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಒಂದೊಂದು ಓಟನ ದಾಖಲಿಸ್ತಾ ಇದ್ದು ಗೆಲುವು ದೂರವಾಗ್ತದೆ, ಸೋಲಿನ ಅಂತರ ಸ್ವಲ್ಪ ಕಡಿಮೆ ಆಗ್ತದೆ. ಮತ್ತೆ ಕಿಶೋರ್ ಒಳ್ಳೆ ಬಾಲು, ಒಳ್ಳೆ ಅಪೀಲು. ಯಾವುದೇ ರೀತಿಯಲ್ಲಿಗೆ ಮನವಿಗೆ ಪುರಸ್ಕಾರ ಇಲ್ಲ. ಡಾಟೆಡ್ ಡೆಲಿವರಿ. ಸುನಿಲ್ ಬ್ಯಾಟ್ಸ್ಮನ್ ಕೂಡ ಈಗ ವಿಕೆಟ್ ಕೀಪಿಂಗ್ ನಲ್ಲಿ ಕೂಡ ಬಹಳ ಉತ್ತಮ ರೀತಿಯಿಂದ ಗುಡ್ ರಕ್ಷಣೆ ಮಾಡ್ತಾ ಇದ್ದಾರೆ. ಉತ್ತಮ ರೀತಿ ಹೊಡೆತ ಕವರ್ಸ್ ನಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸುನಿಲ್ ಪ್ರಶಾಂತ್ ಖಾತೆಗೆ. ಒಂದೆಡೆ ಪ್ರಶಾಂತ್, ಇನ್ನೊಂದೆಡೆ ಚರಣ್ ರಾಜ್. ಇಬ್ರು ಕೂಡ ಜೆರ್ಸಿ ನಂಬರ್ 22. ಸ್ವಲ್ಪ ಮಟ್ಟಿಗೆ ಸ್ಟಿಲ್ ಕನ್ಫ್ಯೂಷನ್ ಕೂಡ ಸ್ಕೋರರ್ಗೂ ಕೂಡ.
ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆನ್ ಈ ಭಾಗದಲ್ಲಿ. ಕ್ಷೇತ್ರ ರಕ್ಷಣೆಯಲ್ಲಿ ಒಳ್ಳೆ ಮಾಡಿದ್ರು ಕೂಡ ಕಿಶೋರ್ ಚಿಕ್ಕಯ್ಯ ಚೆಂಡೆ ಹಿಡಿಯೋದ್ರಲ್ಲಿ ಸ್ವಲ್ಪ ವೈಫಲ್ಯ ಕಂಡ್ರು. ಓವರ್ ಮುಕ್ತಾಯ ಆಗ್ತಾ ಇದೆ. ಮುಕ್ತಾಯ ಓವರ್ಗಳ ಸಂಖ್ಯೆ 9. ದ ಕಂಪ್ಲೀಟ್ ಓವರ್ ನಂಬರ್ 9 75 75. ಕೊನೆಯ ಒಂದು ಓವರ್ ಮಾತ್ರ ಬಾಕಿ ಇದೆ. ಈಗಾಗಲೇ ಗೆಲುವಿನ ಪಥದಲ್ಲಿ ಮುನ್ನುಗ್ತಾ ಇದೆ ದಿ ಲೆಜೆಂಡ್ಸ್. ಎಸೆಗಾರಿಕೆ ಭಾಗದಲ್ಲಿ ಚೇತನ್. ನಾಲ್ಕೋಟದ ಸೇರ್ಪಡೆ. ಚೇತನ್ ಎಸೆಗಾರಿಕೆ ಭಾಗದಲ್ಲಿ ಲಾಂಗ್ ಆಫ್ ಭಾಗದ ಹೊಡೆದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಕೂಡ ಪೂರೈಸ್ತಾ ಇದೆ. ಈಗ ಅಂತಿಮ ರನ್ ಔಟ್. ಒಳ್ಳೆ ಥ್ರೋ ಬರ್ತಾ ಇದೆ. ಹೊಸ ದಾಡಿಗನ ಸೇರ್ಪಡೆಯನ್ನು ಕಾಡ್ಕೊಳ್ತಾ ಇದೆ. ಮತ್ತೆ ಚೇತನ್, ಹೊಸ ದಾಡಿಗ ಶ್ರೀಧರ್. ಒಳ್ಳೆ ಫೀಲ್ಡಿಂಗು. ಮತ್ತೊಂದು ಹೋದರೆ ಆಘಾತ. ಟ್ರಾವೆಲ್ ಮಾರ್ಟ್ ಪ್ರೆಸೆಂಟ್ ಡಾಕ್ಟರ್ ರಾಜ್ ಕಪ್ ಸೀಸನ್ ಎಂಡ್ ಸಾಗ್ತಾ ಇದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೆನಪಿನಂಗಳಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪಂದ್ಯಕೂಟ ಸಾಪ್ರಾಯೋಜಕರು DS ಮ್ಯಾಕ್ಸ್, ಸಮೃದ್ಧಿ ಗ್ರೂಪ್ಸ್, MKG ಗ್ರೂಪ್ಸ್, ಸ್ಟಾರ್ ಪ್ಯಾಂಡಮ್, PR ಕ್ಯಾಪ್. ತರದ ಮೊತ್ತ 81, 81. ಒಳ್ಳೆ ಶಾಟು ಮಿಡ್ ವಿಕೆಟ್ ಭಾಗದಲ್ಲಿ. ಸ್ಕೋರ್ 82. ಮತ್ತೆ ಚೇತನ್. ಒಳ್ಳೆ ಬಾಲ್. ಯಾವುದೇ ರೀತಿಯ ಓಟ್ಗಳ ಅವಕಾಶ ಇಲ್ಲ. ಓವರ್ ಮುಕ್ತಾಯವನ್ನು ಕಾಡ್ತಾ ಇದೆ. ಮ್ಯಾಚ್ ಕೂಡ ಮುಕ್ತಾಯವನ್ನು ಕಡ್ಕೊಳ್ತಾ ಇದೆ. ದಿ ಲೆಜೆಂಡ್ಸ್ ತರುಣ್ ಸುಧೀರ್ ಅವರ ನಾಯಕತ್ವದ ತಂಡ ಮೊದಲ ಜಯವನ್ನು ದಾಖಲಿಸ್ತಾ ಇದೆ. ಅಭಿನಂದನೆಗಳು. ಅದೇ ರೀತಿ ಬಹಳಷ್ಟು ಹೋರಾಟ ನೀಡಿದಂತಹ ತಂಡ
ಟೆಲಿಕಾಂ ಸ್ಕೈ ಸ್ಟ್ರೈಕರ್ಸ್ಗಳು ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ.